ಈ ವಿಡಿಯೋದಲ್ಲಿ ನಾವು ಬಳಸಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರ್ ಏಜ್ ಅಫಿಷಿಯಲ್ ಅಂತ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋದರೆ ನಿಮಗೆ ಡೇಟ್ ಪ್ರಕಾರವಾಗಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾವು ಮೇನ್ಸ್ ಆನ್ಸರ್ಸ್ನ ನೀವು ಬರ್ದಾಕಿ ಕರೆಕ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಲ್ಲ, ಅಲ್ಲಿ ನೀವು ಎಲ್ಲಿ ಪೋಸ್ಟ್ ಮಾಡಬೇಕಂದ್ರೆ ನೀವು ಕಾಪರ್ ಏಜ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದಾಗ ನೀವು ಬ್ಯಾಚಸ್ಸಿಗೆ ಬರಬೇಕು. ಬ್ಯಾಚಸಲ್ಲಿ ಬಂದರೆ ಇಲ್ಲಿ ಪ್ಲಸ್ ಅಂತಿದೆ, ನೀವು ಆ ಪ್ಲಸ್ ಮಾರ್ಕ್ ಒತ್ತಿದಾಗ ಆ್ಯಡ್ ಟು ದ ಬ್ಯಾಚಿಂದ ಕೋಡ್ ಅಂತ ಕೇಳುತ್ತೆ. ಬ್ಯಾಚ್ ಕೋಡ್ ಅಂತ ನಿಮಗೆ ಕೇಳಿದ್ರು ಅಂದರೆ ಇದು ನಿಮ್ಮ ಬ್ಯಾಚ್ ಕೋಡ್, ದಟ್ ಈಸ್ ಕರೆಂಟ್ ಕ್ಯಾಪ್ಚರ್ಸ್ ಅಂತ ಅಂದ್ಬಿಟ್ಟು ನೀವು ಹಾಕಿದ್ರೆ ದೆನ್ ಅದು ನಮಗೆ ನೋಟಿಫೈ ಆಗುತ್ತೆ. ನಿಮಗೆ ಆ ಬ್ಯಾಚಿಗೆ ನಾವು ಆ್ಯಡ್ ಮಾಡ್ತೀವಿ. ಆ ಬ್ಯಾಚಿಗೆ ಆ್ಯಡ್ ಮಾಡಿದಾಗ ಅಲ್ಲಿ ನೀವು ಚಾಟ್ಸ್ ಅಂತ ನಿಮಗೆ ಇಲ್ಲಿ ಏನಿರುತ್ತೆ, ಆ ಚಾಟ್ಸಲ್ಲಿ ನೀವು ಬಂದಾಗ ಕರೆಂಟ್ ಅಫೇರ್ಸ್ ಅಂತ ಚಾಟ್ಸ್ ಓಪನ್ ಆಗುತ್ತೆ. ಆ ಚಾಟಲ್ಲಿ ನೀವು ಇಲ್ಲಿ ನಿಮ್ಮ ಆನ್ಸರ್ಗಳನ್ನು ನೀವು ಪೋಸ್ಟ್ ಮಾಡ್ಬೋದು. ವ್ಯಾಲ್ಯೂಯೇಷನ್ ಆಗಿಬಿಟ್ಟು ಆನ್ಸರ್ಸ್ನ ನಾವು ಇಲ್ಲೇ ಹಾಕ್ತೀವಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕಾಪರ್ ಏಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ. ಇವತ್ತು ನಾವು ಫೆಬ್ರವರಿ 10th ಮತ್ತು 11th ಕರೆಂಟ್ ಅಫೇರ್ಸ್ನ ತೊಗೊಳ್ಳೋಣ. ಇವತ್ತಿನ ಕೋಟ್ ಏನಪ್ಪ ಅಂತಂದರೆ, ಇನ್ ಎ ಕಂಟ್ರಿ ವೆಲ್ ಗವರ್ನ್ಡ್ ಪಾವರ್ಟಿ ಈಸ್ ಸಮಥಿಂಗ್ ಟು ಬಿ ಅಶೇಮ್ಡ್ ಆಫ್. ಇನ್ ಎ ಕಂಟ್ರಿ ಬ್ಯಾಡ್ಲಿ ಗವರ್ನ್ಡ್ ವೆಲ್ತ್ ಈಸ್ ಸಮಥಿಂಗ್ ಟು ಬಿ ಅಶೇಮ್ಡ್ ಆಫ್. ಅಂದರೆ ಈ ಕೋಟಿನ ಅರ್ಥ ಏನಪ್ಪ ಅಂತಂದರೆ, ಯಾವ ದೇಶದಲ್ಲಿ ಚೆನ್ನಾಗಿ ಗವರ್ನೆನ್ಸ್ ಆಗಿರುತ್ತಲ್ಲ ಅಂಥ ದೇಶದಲ್ಲಿ ಚೆನ್ನಾಗಿ ಗವರ್ನೆನ್ಸ್ ಆದರೂ ಕೂಡ ಪಾವರ್ಟಿ ಇದೆ ಅಂತಂದರೆ ನಾಚಿಕೆ ಪಡುವಂಥ ವಿಷಯ. ಹಾಗೆ ಯಾವ ಕಂಟ್ರೀಲಿ ಬ್ಯಾಡ್ ಗವರ್ನೆನ್ಸ್ ಇದ್ದು ಆ ದೇಶ ತುಂಬ ಸಮೃದ್ಧಿಯಾಗಿರುತ್ತಲ್ಲ ಅದು ಇದು ನಾಚಿಕೆ ಪಡುವಂಥ ವಿಷಯನೇ ಹೊರತು ಹೆಮ್ಮೆಯಾಗಿ ಇದನ್ನು ಮಾಡೋಂಥ ವಿಷಯ ಅಲ್ಲ. ಇದನ್ನೇ ಹೇಳಿರೋದು, ಇದರಲ್ಲಿ ಹೇಳಿರೋದು ಏನಂದರೆ, ಇನ್ ಎ ಕಂಟ್ರಿ ವೆಲ್ ಗವರ್ನ್ಡ್ ಪಾವರ್ಟಿ ಈಸ್ ಸಮಥಿಂಗ್ ಟು ಬಿ ಅಶೇಮ್ಡ್ ಆಫ್. ಇನ್ ಅ ಕಂಟ್ರಿ ಬ್ಯಾಡ್ಲಿ ಗವರ್ನ್ಡ್ ವೆಲ್ತ್ ಈಸ್ ಸಮಥಿಂಗ್ ಟು ಬಿ ಅಶೇಮ್ಡ್ ಆಫ್. ಇದನ್ನು ಹೇಳ್ತಾ ನಮ್ಮ ಇವತ್ತಿನ ಫೆಬ್ರವರಿ 10th ಮತ್ತು 11th ಕರೆಂಟ್ ಅಫೇರ್ಸ್ನ ನಾವು ನೋಡ್ತಾ ಹೋಗೋಣ. ಮೊದಲನೇ ಇದೇನಪ್ಪ ಆರ್ಟಿಕಲ್ ಏನಪ್ಪ ಅಂತಂದರೆ, ಬ್ರೂ ಟ್ರೈಬ್ಸ್ ನ್ಯೂಸಲ್ಲಿದೆ. ಯಾಕೆ ನ್ಯೂಸಲ್ಲಿದ್ದಾರೆ ಬ್ರೂ ಟ್ರೈಬ್ಸ್ನವರು ಅಂತಂದರೆ, ಇವರು ಮಿಜೋರಾಮಿಂದ ಏನು ಡಿಸ್ಪ್ಲೇಸ್ಡ್ ಆಗಿದ್ದವ್ರನ್ನ ವೋಟ್ ಮಾಡೋಕ್ಕೋಸ್ಕರ ಇವ್ರನ್ನ ರಿಜಿಸ್ಟರ್ ಮಾಡ್ಕೊಂಡು ತ್ರಿಪುರಾದಲ್ಲಿ ವೋಟಿಂಗ್ ರಿಜಿಸ್ಟ್ರೇಷನ್ನ ಇವ್ರಿಗೆ ಇದನ್ನು ಮಾಡಿದಾರಂತೆ. ಹಾಗಾಗಿ ಇವ್ರು ನ್ಯೂಸಲ್ಲಿದ್ದಾರೆ. ಇನ್ನು ಬ್ರೂ ಟ್ರೈಬ್ಸ್ ಬಗ್ಗೆ ಹೇಳೋದಾದರೆ, ಇವರಿಗೆ ರಿಯಾಂಗ್ ಅಂತಲೂ ಬ್ರೂ ಅಥವಾ ರಿಯಾಂಗ್ ಅಂತಲೂ ಅಂತಾರೆ. ಇವರು ನಾರ್ತ್ ಈಸ್ಟಲ್ಲಿ ಜಾಸ್ತಿ ಸಿಗ್ತಾರೆ, ಅಸ್ಸಾಂ ಆಗಿರ್ಬೋದು, ತ್ರಿಪುರ ಇಂಥ ಕಡೆ ಎಲ್ಲ ಜಾಸ್ತಿ ಸಿಗ್ತಾರೆ. ಇನ್ನು ಇವ್ರ ಸ್ಟೇಟಸ್ಸು ತ್ರಿಪುರದಲ್ಲಿ ಇವ್ರನ್ನ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾರೆ. ಇವರು ಇಂಡೋ ಮತ್ತು ಮಂಗೋಲಾಯ್ಡ್ ರೇಷನಲ್ ಫ್ಯಾಮಿಲಿಗೆ ಒಳಪಟ್ಟಿದ್ದಾರೆ. ಮತ್ತು ಇವ್ರದ್ದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಆಸ್ಟ್ರೋ ಏಷ್ಯಾಟಿಕ್ ಗ್ರೂಪ್ಸ್ ಅಂಡರ್ ಟಿಬೇಟ್ ಬರ್ಮನ್ ಫ್ಯಾಮಿಲಿಗೆ ಸೇರ್ಪಡುತ್ತೆ. ಇನ್ನು ಡಿವಿಷನ್ ಬಂದ್ಬಿಟ್ಟು 2 ಮೇಜರ್ ಕ್ಲಾನ್ಸ್ ಇದ್ದಾರೆ ಇವರು, ಮೆಸ್ಕಾ ಮತ್ತು ಮೊಲೋಸಾಯಿ ಅಂತ. ಇವ್ರದ್ದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕೌಬೂರು ಅಂತ. ಕೋಕಿ ಲ್ಯಾಂಗ್ವೇಜ್ನ ಕೋಕ್ ಬಂಗ್ ಡೈಲೆಕ್ಟ್ ಬರುತ್ತೆ ಇವ್ರದ್ದು, ಕೋಕ್ ಬರಕ್ ಡೈಲೆಕ್ಟ್. ಇದು ಇಷ್ಟೇ ಎಲ್ಲ ಫ್ಯಾಕ್ಚುಲ್ ಇರೋದ್ರಿಂದ ನೋಡಿ, ಓವರ್ 14,000 ಬ್ರೂಸ್ ಡಿಸ್ಪ್ಲೇಸ್ಡ್ ಫ್ರಮ್ ಮಿಜೋರಾಮ್ ಹ್ಯಾವ್ ಬಿನ್ ರಿಜಿಸ್ಟರ್ಡ್ ಟು ವೋಟ್ ಇನ್ ತ್ರಿಪುರಾ ಸಿನ್ಸ್ ದ ರಿಹ್ಯಾಬಿಲಿಟೇಷನ್ ಪ್ರೊಸೆಸ್. ಇನ್ನು ಬ್ರೂ ಆರ್ ರಿಯಾಂಗ್ ಇಸ್ ಎ ಕಮ್ಯುನಿಟಿ ಇಂಡಿಜಿನಿಯಸ್ ಟು ನಾರ್ತ್ ಈಸ್ಟ್ ಲಿವಿಂಗ್ ಮೋಸ್ಟ್ಲಿ ಇನ್ ತ್ರಿಪುರಾ, ಮಿಜೋರಾಮ್ ಆ್ಯಂಡ್ ಅಸ್ಸಾಂ. ಈ ಥರ ಸ್ಟೇಟಸ್ ಹೇಳಿದ್ದೀನಿ, ಫ್ಯಾಮಿಲಿ ಡಿವಿಷನ್ ಎಲ್ಲ ಹೇಳಿದ್ದೀನಿ. ನೀವು ಇನ್ನು ಆಕ್ಯುಪೇಷನ್ ಬಂದುಬಿಟ್ಟು ಇವರು ನೊಮ್ಯಾಡಿಕ್ ಟ್ರೈಬ್ಸು ಆಯಿತಾ. ಇನ್ನು ಲೈವ್ಲಿಹುಡ್ ಇನ್ ಹಿಲ್ ಟಾಪ್ ಜುಮ್ ಕಲ್ಟಿವೇಷನ್, ಅದರ್ ಫುಡ್ ಗ್ಯಾದರಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಇವ್ರದ್ದು ಇದೆ. ಇನ್ನು ಟ್ರೆಡಿಷನ್ಸ್ ಬಂದುಬಿಟ್ಟು ಇವರು ಮೂಲತಃ ಹಿಂದೂಸ್ನವ್ರು, ಇವರು ಹಿಂದೂಸ್. ಆಮೇಲೆ ಇವರು ಸ್ಪಿರಿಟ್ ಮತ್ತು ಎಕ್ಸಿಸ್ಟೆನ್ಸ್ ಆಫ್ ಸೋಲ್ನ ನಂಬ್ತಾರೆ ಇವರು, ಓಕೆನಾ. ಆಮೇಲೆ ದ ವಿಲೇಜ್ ಕೌನ್ಸಿಲ್ ಚೀಫ್ ನೋನ್ ಆಸ್ ರಾಯ್ ಪರ್ಮಿಟ್ಸ್ ಡೈವರ್ಸ್ ಆ್ಯಂಡ್ ವಿಡೋ ರಿಮ್ಯಾರೇಜ್. ನೀವಿಲ್ಲಿ ಈವನ್ ಕನ್ನಡದಲ್ಲೂ ಕೂಡ ಇದನ್ನು ನೋಡ್ತಾ ಹೋಗ್ಬೋದು. ಏನು ಅಂತಂದರೆ, ಬ್ರೂ ಬುಡಕಟ್ಟು ಜನಾಂಗದವರು. ಮಿಜೋರಾಂನಿಂದ ಸ್ಥಳಾಂತರಗೊಂಡ 14,000ಕ್ಕೂ ಹೆಚ್ಚು ಬ್ರೂ ಬುಡಕಟ್ಟಿನವರು ತಮ್ಮ ಪುನರ್ವಸತಿ ಪ್ರಕ್ರಿಯೆಯ ನಂತರ ತ್ರಿಪುರಾದಲ್ಲಿ ತಮ್ಮ ಮತ ಚಲಾವಣೆಗೆ ನೋಂದಾಯಿಸಿಕೊಂಡಿದ್ದಾರೆ. ಬ್ರೂ ಅಥವಾ ರಿಯಾಂಗ್ ಈಶಾನ್ಯದ ಸ್ಥಳೀಯ ಸಮುದಾಯವಾಗಿದ್ದು ಹೆಚ್ಚಾಗಿ ತ್ರಿಪುರಾ, ಮಿಜೋರಾಂ ಮತ್ತು ಅಸ್ಸಾಂನಲ್ಲಿ ವಾಸಿಸುತ್ತಾರೆ. ಸರಿನಾ? ಇದನ್ನು ನೀವು ಕನ್ನಡದಲ್ಲಿ ಕೂಡ ಎಲ್ಲ ನೋಡ್ತಾ ಹೋಗ್ಬೋದು. ಇಷ್ಟನ್ನು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳುತ್ತಪ್ಪ ಅಂತಂದರೆ, ಡಿಸ್ಇನ್ವೆಸ್ಟ್ಮೆಂಟ್ ನ್ಯೂಸಲ್ಲಿದೆ. ಯಾಕೆ ಡಿಸ್ಇನ್ವೆಸ್ಟ್ಮೆಂಟ್ ನ್ಯೂಸಲ್ಲಿದೆ ಅಂತಂದರೆ, ಗೌರ್ಮೆಂಟ್ನವರೇನೋ ಬಡ್ಜೆಟ್ ಎಸ್ಟಿಮೇಟ್ಗಿನ 21% ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟನ್ನು ಕಮ್ಮಿ ಮಾಡಿದಾರಂತೆ. ಹಾಗಾಗಿ ಇದು ನ್ಯೂಸಲ್ಲಿದೆ. ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ 21% ಬಡ್ಜೆಟ್ ಎಸ್ಟಿಮೇಟ್ಗಿನ ಕಮ್ಮಿ ರೆಡ್ಯೂಸ್ ಮಾಡಿದಾರಂತೆ. ಹಾಗಾಗಿ ನ್ಯೂಸಲ್ಲಿದೆ. ಇನ್ನು ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ, ಡಿಸ್ಇನ್ವೆಸ್ಟ್ಮೆಂಟ್ ಒಂದು ಸೇಲ್ ಆಫ್ ಸ್ಟೇಕ್ ಇನ್ ಪಬ್ಲಿಕ್ ಸೆಕ್ಟರ್ಸ್. ಅಂದರೆ ಈಗ ಗೌರ್ಮೆಂಟ್ ಯಾವ್ದಾದ್ರು ಒಂದು ಕಂಪನಿ ಇರುತ್ತಲ್ಲ, ಅದರಲ್ಲಿ ಒಂದು ಸ್ಟೇಕ್, ಒಂದು ಭಾಗ, ಇಷ್ಟೊಂದು ಭಾಗನ ಏನು ಮಾಡ್ತಾರೆ, ಮಾರ್ತಾರೆ. ಅದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ನೋಡಿ, ಈ ವರ್ಡಲ್ಲೇ ಇದೆ ಡಿಸ್ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಏನು. ಇನ್ವೆಸ್ಟ್ಮೆಂಟ್ ಅಂದರೆ
ನಮಗೋಸ್ಕರ ಇನ್ವೆಸ್ಟ್ ಮಾಡ್ಕೊಳೋದು. ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಮಾಡಿರೋದನ್ನು ಇದನ್ನು ಮಾಡೋದು. ದಟ್ ಈಸ್ ವಾಟ್ ಡಿಸ್ಇನ್ವೆಸ್ಟ್ಮೆಂಟ್. ಇನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ 3 ಥರ ಅಪ್ರೋಚ್ ಇದೆ. ಒಂದು ಮೈನಾರಿಟಿ ಡಿಸ್ಇನ್ವೆಸ್ಟ್ಮೆಂಟು, ಮೆಜಾರಿಟಿ ಡಿಸ್ಇನ್ವೆಸ್ಟ್ಮೆಂಟು ಮತ್ತು ಕಂಪ್ಲೀಟ್ ಪ್ರೈವೇಟೈಸೇಷನ್ ಅಂತ. ಮೈನಾರಿಟಿ ಅಂತಂದರೆ ಎಷ್ಟೋ ಒಂದು 10% 20% ಸ್ಟೇಕ್ನ ಕೊಡ್ತಾರೆ ಅಷ್ಟೇ. ಮೆಜಾರಿಟಿ ಅಂತಂದರೆ 51% ಸ್ಟೇಕ್ನ ಕೊಡ್ತಾರೆ. ಕಂಪ್ಲೀಟ್ ಪ್ರೈವೇಟೈಸೇಷನ್ ಅಂದರೆ ಫುಲ್ ಪ್ರೈವೇಟ್ನವ್ರಿಗೆ ಇದನ್ನು ಕಂಪನಿನ ಮಾರ್ತಾರೆ. ಇನ್ನು ಇಂಡಿಯಾದಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ನ ದೀಪಂ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ನವರು ಇದನ್ನು ಮಾಡ್ತಾರೆ. ಇದು ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಫೈನಾನ್ಸು ಅಡಿ ಬರುತ್ತೆ. ಇನ್ನು ಈ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ ಫಂಡ್ಸ್ ಎಲ್ಲ ಬಂದ್ಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಂಡ್ಸ್ ಅಂತ ಒಂದು NIF ಅಂತ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ಇದ್ರ ದುಡ್ಡೆಲ್ಲ ಬಂದು ಇದಕ್ಕೆ ಬರುತ್ತೆ. ಇನ್ನು ಯಾಕೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದರೆ, ಒಂದು ಟು ಇನ್ಕ್ರೀಸ್ ಟ್ರಾನ್ಸ್ಪರೆನ್ಸಿ, ಕಂಪನಿಗಳಲ್ಲಿ ಟ್ರಾನ್ಸ್ಪರೆನ್ಸಿನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಅಂತ ಒಂದು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ನೊಂದು ಫಿಸ್ಕಲ್ ಬರ್ಡನ್, ಸಾಲ ಜಾಸ್ತಿ ಇರುತ್ತಲ್ಲ ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎನ್ಕರೇಜಸ್ ಪ್ರೈವೇಟ್ ಪ್ಲೇಯರ್, ಇದನ್ನು ಪ್ರೈವೇಟ್ನವ್ರಿಗೆ ಕೊಟ್ಟರೆ ಪ್ರೈವೇಟ್ನವ್ರು ಚೆನ್ನಾಗಿ ಅದನ್ನು ಮ್ಯಾನೇಜ್ಮೆಂಟು ಎಲ್ಲ ಮಾಡಿ ಇದನ್ನು ಮಾಡ್ತಾರೆ. ಮಾರ್ಕೆಟಲ್ಲಿ ಕಾಂಪಿಟೇಷನ್ ಉಂಟಾಗುತ್ತೆ. ಸೊ ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಕಂಪನಿ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಎಫಿಷಿಯನ್ಸಿ ನೋಡಿ, ಪ್ರೈವೇಟ್ ಪ್ಲೇಯರ್ ಬಂತಂದರೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇನ್ನು ಅಲೋಕೇಶನ್ ಆಫ್ ರಿಸೋರ್ಸಸ್, ಈ ರಿಸೋರ್ಸ್ನ ಇದನ್ನು ಮಾರಿ ಬಂದಿದ್ದ ದುಡ್ಡನ್ನ ಬೇರೆಲ್ಲೋ ಯಾವುದೋ ಒಂದು ವೆಲ್ಫೇರ್ ಸ್ಕೀಮಿಗೋ ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೋಸ್ಕರನೂ ಉಪಯೋಗಿಸ್ತಾರೆ. ಸೊ ದಟ್ ಈಸ್ ವಾಟ್ ಅಲೋಕೇಶನ್ ಆಫ್ ರಿಸೋರ್ಸ್. ಈ ಥರ ಒಂದು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಅದರ ಬೆನಿಫಿಟ್ಸ್ ಕೂಡ ಇದಿದೆ. ಇನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ಡಿಸ್ಇನ್ವೆಸ್ಟ್ಮೆಂಟ್ ಮೊಬಿಲೈಸೇಷನ್ ನೋಡಿ, ಇದು ನಮ್ಮ GS3 ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಟಾಪಿಕಲ್ಲಿ ನೀವು ಯೂಸ್ ಮಾಡ್ಬೋದು. ಇನ್ನು ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಕಾನ್ಸೆಪ್ಟ್ ಕೇಳೋಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಇನ್ ದ ಯೂನಿಯನ್ ಬಜೆಟ್ 23-24 ದ ಗವರ್ಮೆಂಟ್ ಹ್ಯಾಸ್ ಸೆಟ್ ಎ ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಆಫ್ ₹51,000 crore, ಡೌನ್ ನಿಯರ್ಲಿ 21% ಫ್ರಮ್ ದ ಬಜೆಟ್ ಎಸ್ಟಿಮೇಟ್. Okay, the disinvestment process involves the sale of government stake in public sector enterprises to strategic or financial buyers, either through the sale of shares on stock exchanges or through the sale of shares directly to buyers. The proceeds from the disinvestments are used to finance various social and infrastructure projects to reduce government's fiscal ಡೆಫಿಸಿಟ್. ಓಕೆ, ನಾನು ಅಪ್ರೋಚಸ್ ಬಗ್ಗೆ ಹೇಳಿದ್ದೀನಿ. ಮೈನಾರಿಟಿ ಅಂದ್ರೇನು, ಮೆಜಾರಿಟಿ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೇನು, ಕಂಪ್ಲೀಟ್ ಪ್ರೈವೇಟೈಸೇಷನ್ ಅಂದರೆ ಹೇಳಿದ್ದೀನಿ. ಇಂಡಿಯಾದಲ್ಲಿ ಯಾರು ತಗೋತಾರೆ ಹೇಳಿದ್ದೀನಿ. ಆಬ್ಜೆಕ್ಟಿವ್ಸ್ ಏನು ಅದರದ್ದು ಅಂತಲೂ ಹೇಳ್ತಾ ಹೋಗಿದ್ದೀನಿ. ಇನ್ನು ಡಿಸ್ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ತಾರೆ ಅಂತಲೂ ಹೇಳಿದ್ದೀನಿ. ನೀವು ಇದನ್ನು ಕನ್ನಡದಲ್ಲೂ ಬೇಕಾದಿಲ್ಲ ನೋಡ್ತಾ ಹೋಗ್ಬೋದು. ನೋಡಿ, ಬಂಡವಾಳ ಹಿಂತೆಗೆತ ಅಂದರೆ ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ಹಿಂತೆಗೆತ. ಕೇಂದ್ರ ಬಜೆಟ್ 2023-24ರಲ್ಲಿ ಸರ್ಕಾರವು 51,000 ಕೋಟಿ ರೂಪಾಯಿಗಳ ಬಂಡವಾಳ ಹಿಂತೆಗೆತದ ಗುರಿಯನ್ನು ನಿಗದಿಪಡಿಸಿದೆ. ಇದು ಬಜೆಟ್ ಅಂದಾಜಿಗಿಂತ ಸುಮಾರು 21% ಕಮ್ಮಿಯಾಗಿದೆ. ಬಂಡವಾಳ ಹಿಂತೆಗೆತ ಪ್ರಕ್ರಿಯೆ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿನ ಸರ್ಕಾರದ ಪಾಲನ್ನು ಕಾರ್ಯತಂತ್ರದ ಅಥವಾ ಹಣಕಾಸು ಖರೀದಿದಾರರಿಗೆ ಮಾರಾಟ ಮಾಡುವುದನ್ನು ಒಳಗೊಂಡಿರುತ್ತದೆ. ಇದನ್ನು ಷೇರು ವಿನಿಮಯ ಕೇಂದ್ರಗಳಲ್ಲಿ ಷೇರುಗಳ ಮಾರಾಟದ ಮೂಲಕ ಅಥವಾ ಖರೀದಿದಾರರಿಗೆ ನೇರವಾಗಿ ಷೇರುಗಳನ್ನು ಮಾರಾಟ ಮಾಡುವ ಮೂಲಕ ಮಾಡಲಾಗುತ್ತದೆ. ಇದು ಕನ್ನಡದ ಇದು ಟ್ರಾನ್ಸ್ಲೇಷನ್. ನೀವು ಇಲ್ಲಿ ನೋಡ್ತಾ ಹೋಗ್ಬೋದಲ್ಲ, ಸರಿನಾ? ಇದನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ಎಕ್ಸ್ಪಂಜಿಂಗ್ ಅನ್ನೋದು ನ್ಯೂಸಲ್ಲಿದೆ. ಯಾಕೆ ನ್ಯೂಸಲ್ಲಿದೆ ಎಕ್ಸ್ಪಂಜಿಂಗ್ ಅನ್ನೋದು ಅಂತಂದರೆ, ಇವುದು ಎಕ್ಸ್ಪಂಜಿಂಗ್ ಅನ್ನೋ ಒಂದು ಏನಿದೆಯಲ್ಲ, ಅಥಾರಿಟಿ ಇದೆಯಲ್ಲ, ಈ ಲೋಕಸಭಾದಲ್ಲಿ ಪ್ರಿಸೈಡಿಂಗ್ ಆಫರ್ಸ್ ಅಂತ ಏನಿರ್ತಾರಲ್ಲ ಅದರಲ್ಲಿ ಅವ್ರಿಗೆ ಮಾತ್ರ ಇರುತ್ತೆ ಅದರದ್ದು ಅಥಾರಿಟಿ. ಸೊ ಪ್ರಿಸೈಡಿಂಗ್ ಆಫೀಸ್ ಯಾರು? ಲೋಕಸಭಾದಲ್ಲಿ ಸ್ಪೀಕರು, ಇನ್ನು ರಾಜ್ಯಸಭಾದಲ್ಲಿ ಬಂದಾಗ ಚೇರ್ಮನ್ನು ಅಂದರೆ ವೈಸ್ ಪ್ರೆಸಿಡೆಂಟು, ಆ ಥರ ಇದು ಈ ಎಕ್ಸ್ಪಂಜಿಂಗ್ ಪವರ್ ಆಫ್ ಅಥಾರಿಟಿ ಇವ್ರಿಗಷ್ಟೇ, ಪ್ರೆಸಿಡೆಂಟ್ ಆಫೀಸ್ಗಷ್ಟೇ ಇರುತ್ತೆ. ಇದು ನ್ಯೂಸಲ್ಲಿ ಯಾಕೆ ಇತ್ತೀಚೆಗೆ ಬಂದಿತ್ತು ಅಂತಂದರೆ, ರೀಸೆಂಟಾಗಿ ಆಪೋಸಿಷನ್ ಲೀಡರ್ಸ್ ಏನು ಫೆಬ್ರವರಿ 7ನೇ ತಾರೀಕು ಏನು ಸ್ಪೀಚ್ ಮಾಡಿದ್ರಲ್ಲ, ಆ ಒಂದು ಇದನ್ನು ಎಕ್ಸ್ಪಂಜ್ ಮಾಡಬೇಕು ಅಂತ ಒಂದು ಇದಿತ್ತು, ಹಾಗಾಗಿ ನ್ಯೂಸಲ್ಲಿತ್ತು. ಇನ್ನು ಎಕ್ಸ್ಪಂಜಿಂಗಿಂದು ರೂಲ್ಸ್ ಏನಪ್ಪ ಅಂತಂದರೆ, ಅಂಡರ್ ಆರ್ಟಿಕಲ್ 105 ಕ್ಲಾಸ್ 2 ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ MPCಗೆ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದು ಏನೇ ಇದಕ್ಕೂ ಕೂಡ ಇಮ್ಯುನಿಟಿ ಇರುತ್ತೆ. ಓಕೆ, ಆ ಇಮ್ಯುನಿಟಿ ಕೂಡ ಗುಡ್ ಸೆನ್ಸ್ ಆಗಿರಬೇಕು ಅಂತ ಅಂದ್ಬಿಟ್ಟು ರೂಲ್ ಆಫ್ ಪಾರ್ಲಿಮೆಂಟ್ಸಲ್ಲಿ ರೂಲ್ 380ಯಲ್ಲಿ ಇದನ್ನು ಮಾಡಿದ್ದಾರೆ. ಅದಕ್ಕೆ ಸ್ಪೀಕರಿಗೆ ಮಾತ್ರ ಪವರ್ ಇರುತ್ತೆ. ಹಾಗಾಗಿ ಇದು ಎಕ್ಸ್ಪಂಜಿಂಗ್ ಅವರು ಅದರಲ್ಲಿ ಬರುತ್ತೆ, ಯಾರಿಗೂ ಪ್ರಿಸೈಡಿಂಗ್ ಆಫೀಸರು. ಇನ್ನು ಅನ್ಪಾರ್ಲಿಮೆಂಟರಿ ಎಕ್ಸ್ಪ್ರೆಷನ್ಸ್ ಅಂತಲೂ ಕೂಡ ಬರುತ್ತೆ, ಅದಕ್ಕೊಂದು ಬುಕ್ಕೇ ಮಾಡಿದ್ದಾರೆ ಲೋಕಸಭಾದಲ್ಲಿ. ಅದಕ್ಕೂ ಕೂಡ ಪ್ರಿಸೈಡಿಂಗ್ ಆಫೀಸರ್ಸೇ, ಅದು ಪ್ರಿಸೈಡಿಂಗ್ ಆಫೀಸರ್ಸ್ ಡಿಸೈಡ್ ಮಾಡ್ತಾರೆ ಯಾವ ಅನ್ಪಾರ್ಲಿಮೆಂಟರಿ ವರ್ಡ್ಸು ಯಾರನ್ನ ಯಾವ ವರ್ಡನ್ನು ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಿಸೈಡಿಂಗ್ ಆಫೀಸರ್ಸ್ ನಿರ್ಧಾರ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಓಕೆ, ಎಕ್ಸ್ಪಂಜಿಂಗ್ ಅಂದರೆ ತೆಗೆದುಹಾಕುವಿಕೆ. ಎಕ್ಸ್ಪಂಜಿಂಗ್ ಭಾಷಣದ ಯಾವ ಭಾಗಗಳನ್ನು ತೆಗೆದುಹಾಕಬೇಕೆಂಬ ನಿರ್ಧಾರವು ಸದನದ ಅಧ್ಯಕ್ಷರ ವಿವೇಚನೆಗೆ ಒಳಪಟ್ಟಿದೆ. ಫೆಬ್ರವರಿ 7, 2023ರಂದು ಲೋಕಸಭೆಯ ಅಧಿವೇಶನದ ಸಮಯದಲ್ಲಿ ಪ್ರತಿಪಕ್ಷ ನಾಯಕರು ಮಾಡಿದ ಭಾಷಣದ ಒಂದು ಭಾಗವನ್ನು ಲೋಕಸಭೆಯ ಸ್ಪೀಕರ್, ಸದನದ ಅಧ್ಯಕ್ಷರು ಅವರ ಆದೇಶದಿಂದ ಸಂಸತ್ತಿನ ದಾಖಲೆಗಳಿಂದ ತೆಗೆದುಹಾಕಲಾಗಿದೆ. ಓಕೆ, ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ನೋಡಿ, ರೂಲ್ 80 ಬಗ್ಗೆ ಹೇಳಿದೆ ನಾನು.
ಆಮೇಲೆ ಅಂಡರ್ 105 ಇದು ಪಾರ್ಲಿಮೆಂಟ್ರಿ MP ಅವ್ರದ್ದು ಇಮ್ಯುನಿಟೀಸ್ ಬಗ್ಗೆ ಹೇಳಿದ್ದೀನಿ. ಓಕೆ, ಅನ್ಪಾರ್ಲಿಮೆಂಟ್ರಿ ಎಕ್ಸ್ಪ್ರೆಷನ್ಸ್ ಬಗ್ಗೆ ಹೇಳಿದ್ದೀನಿ. ದ ಲೋಕಸಭಾ ಸೆಕ್ರೆಟರಿಯೇಟ್ ಹಸ್ ಬ್ರಾಟ್ ಔಟ್ ಅ ಬಲ್ಕಿ ಬುಕ್ ಅನ್ಪಾರ್ಲಿಮೆಂಟ್ರಿ ಎಕ್ಸ್ಪ್ರೆಷನ್ಸ್ ಅಂತ ಒಂದು ಇದನ್ನು ತೆಗೆದಿದ್ದಾರೆ. ಇನ್ನು ಪ್ರಿಸೈಡಿಂಗ್ ಆಫೀಸರ್ಸ್ಗೆ ಅದಕ್ಕೆಲ್ಲ ಪವರ್ ಇರುತ್ತೆ. ಆಮೇಲೆ ಅದೇ ಪ್ರಿಸೈಡಿಂಗ್ ಆಫೀಸರ್ಸ್ ಅಂದರೆ ನೋಡಿ, ಸ್ಪೀಕರ್ ಆಫ್ ಲೋಕಸಭಾ, ಚೇರ್ಮನ್ ಆಫ್ ರಾಜ್ಯಸಭಾ, ಅವ್ರಿಗೆ ಇದು ಅದು ಅವ್ರ ಕರ್ತವ್ಯ ಇದು. ಸರಿನಾ? ಇದಿಷ್ಟು ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ಫ್ರೀ ಫ್ಲೋಟ್ ನ್ಯೂಸಲ್ಲಿದೆ. ಫ್ರೀ ಫ್ಲೋಟ್ ಅಂದರೆ ಯಾಕೆ, ಏನು ನ್ಯೂಸಲ್ಲಿ ಯಾಕಿದೆ ಫ್ರೀ ಫ್ಲೋಟ್ ಅಂತಂದರೆ, ಇಂಡೆಕ್ಸ್ ಪ್ರೊವೈಡರ್ MSCIನವರು ಕಟ್ ಫ್ರೀ ಫ್ಲೋಟ್ ಡೆಸಿಗ್ನೇಷನ್ಸ್ ಆಫ್ 4 ಸೆಕ್ಯೂರಿಟೀಸ್, ಅದಾನಿ ಗ್ರೂಪಿಂದು 4 ಸೆಕ್ಯೂರಿಟೀಸ್ನ ಇದನ್ನು ಮಾಡಿದೆ. 4 ಸೆಕ್ಯೂರಿಟೀಸ್ನ ಏನು ಮಾಡಿದ್ದಾರೆ, ಅವರು ಇದಕ್ಕೆ ಸಿಗ್ತಾ ಇದ್ದಿದ್ದು ಫ್ರೀ ಫ್ಲೋಟ್ ಅನ್ನೋ ಡೆಸಿಗ್ನೇಷನ್ ಸಿಗ್ತಿದ್ದನ್ನ ಕಟ್ ಮಾಡಿದ್ದಾರೆ. ಸರಿ, ಇದು ನ್ಯೂಸಲ್ಲಿದೆ. ಸೊ ಹಂಗಾರೆ ಫ್ರೀ ಫ್ಲೋಟ್ ಅಂದರೆ ಏನು? ಫ್ರೀ ಫ್ಲೋಟ್ ಅಂದರೆ ಏನಂತಂದರೆ, ಪಬ್ಲಿಕ್ಕಲ್ಲಿ ಯಾವುದಾದ್ರೂ ಕಂಪನಿಯ ಶೇರ್ಸ್ನ ಪಬ್ಲಿಕ್ಕಾಗಿ ಟ್ರೇಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಿಟ್ಟಿರ್ತಾರೆ, ಅದು ಫ್ರೀ ಫ್ಲೋಟ್. ಓಕೆನಾ? ಫ್ರೀ ಫ್ಲೋಟ್ ಮೆಥಾಲಜಿ ಬಂದ್ಬಿಟ್ಟು ಇದು ಏನು ಥರ ನಮಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಈಗ ಮಾರ್ಕೆಟಲ್ಲಿ ಶೇರ್ ಖರೀದಿ ಮಾಡೋರಿಗೆ ಅಥವಾ ಜನಸಾಮಾನ್ಯರಿಗೆ ಒಂದು ಮಾರ್ಕೆಟ್ನ ಮೂಮೆಂಟ್ಸು ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಪಬ್ಲಿಕಲ್ಲಿ ಚೆನ್ನಾಗಿ ಟ್ರೇಡ್ ಆಗ್ತಿತ್ತು ಅಂತಂದರೆ ಅವ್ರದ್ದು ಒಂದು ಮಾರ್ಕೆಟ್ ವ್ಯಾಲ್ಯೂ ಚೆನ್ನಾಗಿ ಗೊತ್ತಾಗುತ್ತೆ. ಅದೇ ಫ್ರೀ ಫ್ಲೋಟ್ ಬಗ್ಗೆ ಇಷ್ಟಿದೆ ನೋಡಿ. ಇಂಡೆಕ್ಸ್ ಪ್ರೊವೈಡರ್ MSCI said it has cut the free float designations of 4 securities of India's Adani Group. Is also known as public float, which refers to the shares of a company that can be publicly traded and are not restricted. Okay, exclusion ಬಂದ್ಬಿಟ್ಟು excludes promoters holding government or strategic holding and other locked in shares which will not come to the market for trading in the normal course. ಇನ್ನು ಫ್ರೀ ಫ್ಲೋಟ್ ಅಂದರೆ ನಾಳೆನಲ್ಲ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಮೈನಸ್ ರಿಸ್ಟ್ರಿಕ್ಟೆಡ್ ಶೇರ್ಸ್ ಮೈನಸ್ ಕ್ಲೋಸ್ಲಿ ಹೆಲ್ಡ್ ಶೇರ್ಸ್ ಅಂತ. ಓಕೆ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂದರೆ ಏನು, ರಿಸ್ಟ್ರಿಕ್ಟೆಡ್ ಶೇರ್ಸ್ ಅಂದರೆ ಇದೆಲ್ಲ ಇದೆ, ನೀವು ಒಂದ್ಸತಿ ನೋಡ್ಕೋತಾ ಹೋಗ್ಬಂದು. ಓಕೆ, ಇದು ಇಷ್ಟು ಫ್ರೀ ಫ್ಲೋಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ನೀವು ಕನ್ನಡದಲ್ಲಿ ನೋಡಬೇಕು ಅಂತಂದರೆ ಉಚಿತ ಫ್ಲೋಟ್. ಫ್ರೀ ಫ್ಲೋಟ್ ಅಂದರೆ ಉಚಿತ ಫ್ಲೋಟ್. ಭಾರತದ ಅದಾನಿ ಗ್ರೂಪ್ನ 4 ಸೆಕ್ಯೂರಿಟಿಗಳ ಮೇಲಿನ ಫ್ರೀ ಫ್ಲೋಟ್ ಪದಾನುಗಳನ್ನು ಕಡಿತಗೊಳಿಸಲಾಗಿದೆ ಎಂದು ಸೂಚ್ಯಾಂಕ ಪೂರೈಕೆದಾರ MSCI ಅನ್ನೋರು ಹೇಳಿದ್ದೆ. ಓಕೆ, ನಾನು ನಿಮಗೆಲ್ಲ ಇದನ್ನು ಹೇಳಿದ್ದೀನಿ, ಒಂದ್ಸತಿ ರಿವಿಷನ್ ಆಗುತ್ತೆ, ಓದ್ತಾ ಹೋಗ್ಬಿಡಿ ಇದನ್ನು. ಓಕೆ, ಇದನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ಥಾನೆ ಕ್ರೀಕ್ ನ್ಯೂಸಲ್ಲಿದೆ. ಯಾಕೆ ಥಾನೆ ಕ್ರೀಕ್ ನ್ಯೂಸಲ್ಲಿದೆ ಅಂತಂದರೆ, ಇವರು ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ವೆ ಪ್ರಾಜೆಕ್ಟಿಗೋಸ್ಕರ ಒಂದು ಅಂಡರ್ ಸಿ ಟನಲ್ ಕಟ್ಟಬೇಕಂತಿದ್ದಾರಂತೆ. ಆ ಅಂಡರ್ ಸಿ ಟನಲ್ ಕಟ್ಟಬೇಕು ಅಂತಿರೋದು ಎಲ್ಲಿ ಅಂದರೆ, ಥಾನೆ ಕ್ರೀಕ್ ಅನ್ನೋ ಒಂದು ಮಂಗ್ರೂವ್ ಫಾರೆಸ್ಟ್ ಏನಿದೆಯಲ್ಲ, ಅಲ್ಲಿ ಒಂದು ಅಂಡರ್ ಸಿ ಟನಲ್ ಕಟ್ಟಬೇಕು ಅಂತಿದ್ದಾರಂತೆ. ಹಾಗಾಗಿ ಥಾನೆ ಕ್ರೀಕ್ ನ್ಯೂಸಲ್ಲಿದೆ. ಇನ್ನು ಸರಿ, ಥಾನೆ ಕ್ರೀಕ್ ಅಂದರೆ ಏನಂದರೆ, ಇದೊಂದು ಇನ್ಲೆಟ್ ಅಲಾಂಗ್ ದ ಶೋರ್ ಲೈನ್ ಆಫ್ ಅರೇಬಿಯನ್ ಸೀನ ಒಂದು ಶೋರ್ ಲೈನ್ ಏನಿದೆಯಲ್ಲ ಅದಿದು ಮುಂಬೈನ ಐಸೋಲೇಟ್ ಮಾಡುತ್ತೆ, ಬೇರೆ ಒಂದು ಇದರಿಂದ ಐಸೋಲೇಟ್ ಮಾಡದೆ ಈ ಥಾನೆ ಕ್ರೀಕ್. ಓಕೆ, ಆಮೇಲೆ ಇದೊಂದು ಏಷ್ಯಾದ ಲಾರ್ಜೆಸ್ಟ್ ಕ್ರೀಕ್. ಇದು ಮ್ಯಾಂಗ್ರೋವ್, ಬೋತ್ ಸೈಡ್ಸಲ್ಲೂ ಮ್ಯಾಂಗ್ರೋವ್ ಇದೆ. ಆಮೇಲೆ ಇಲ್ಲಿ ಬರ್ಡ್ ಸೆಂಚುರಿ ಕೂಡ ಇದೆ, ಥಾನೆ ಬರ್ಡ್ ಸೆಂಚುರಿ ಇದೆ ಇಲ್ಲಿ, ನೀವು ನೋಡ್ತಾ ಹೋಗ್ಬೋದು ನೋಡಿ. ಇಲ್ಲಿ ಥಾನೆ ಕ್ರೀಕ್, ಎ 7 kilometer ಅಂಡರ್ ಸಿ ಟನಲ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಫಾರ್ ದ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಪ್ರಾಜೆಕ್ಟ್ ಇನ್ ಅ ಬಿಟ್ ಟು ಸೇವ್ ಅಬೌಟ್ 12 hectares of mangrove forest in Maharashtra's Thane Creek. It is an inlet along the shoreline of the Arabian Sea that isolates the city of Mumbai from the Indian mainland. ಓಕೆ, ಇದೆಲ್ಲ ಫ್ಯಾಕ್ಚುಯಲ್ ಇದೆ, ನೀವು ಒಂದ್ಸತಿ ಓದ್ತಾ ಹೋಗಿ. ಪ್ರಿಲಿಮ್ಸಿಗೆ ತುಂಬ ಡೈರೆಕ್ಟಾಗಿ ಕ್ವಶನ್ಸ್ ಬರೋ ಸಾಧ್ಯತೆಗಳು ತುಂಬ ಇದೆ ನೋಡಿ. ಬರ್ಡ್ ಸೆಂಚುರಿ ಹೇಳಿದ್ನಲ್ಲ, ಥಾನೆ ಕ್ರೀಕ್ ಫ್ಲಾಮಿಂಗೋ ಬರ್ಡ್ ಸೆಂಚುರಿ ರೆಫರ್ಡ್ ಟು ಆಸ್ ಐರೋಲಿ ಫ್ಲೆಮಿಂಗ್ ಸೆಂಚುರಿ ಇಸ್ ದ ಫಸ್ಟ್ ಫ್ಲಾಮಿಂಗೋ ಸೆಂಚುರಿ ಇನ್ ಇಂಡಿಯಾ ಲೊಕೇಟೆಡ್ ಅಲಾಂಗ್ ದ ವೆಸ್ಟರ್ನ್ ಬ್ಯಾಂಕ್ ಆಫ್ ದ ಥಾನೆ ಕ್ರೀಕ್. ಓಕೆ, ಅಲ್ಲಿ ಏನೇನು ಫ್ಲೋರಾ ಸಿಗುತ್ತೆ, ಏನೇನು ಫೋನಾ ಸಿಗುತ್ತೆ, ಇದೆಲ್ಲ ಒಂದ್ಸತಿ ರಿವಿಷನ್ ಮಾಡ್ಕೊತ ಹೋಗ್ಬಿಡಿ ಅಷ್ಟೇ. ನೆಕ್ಸ್ಟ್ ಇದನ್ನು ಹೇಳ್ತಾ ಸ್ಟೆಮ್ ಸೆಲ್ಸ್ ನ್ಯೂಸಲ್ಲಿದೆ. ಸ್ಟೆಮ್ ಸೆಲ್ಸ್ ಯಾಕೆ ನ್ಯೂಸಲ್ಲಿದೆ ಅಂತ ಅಂದರೆ, ಕಾನ್ಪುರ್ದು GSVM ಮೆಡಿಕಲ್ ಕಾಲೇಜ್ ಅವರು ಸ್ಟೆಮ್ ಸೆಲ್ಸಿಂದ ಬ್ಲೈಂಡ್ನೆಸ್ನ ಕಂಪ್ಲೀಟ್ಲಾಗಿ ಕ್ಯೂರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದಾರಂತೆ. ಹಾಗಾಗಿ ಸ್ಟೆಮ್ ಸೆಲ್ಸ್ ನ್ಯೂಸಲ್ಲಿದೆ. ಸೊ ಸ್ಟೆಮ್ ಸೆಲ್ಸ್ ಅಂದರೆ ಹಾಗಾದರೆ ಏನು? ಸ್ಟೆಮ್ ಸೆಲ್ಸ್ ಅಂದರೆ ಇದು ದೀಸ್ ಹ್ಯಾವ್ ದ ಪೊಟೆನ್ಷಿಯಲ್ ಟು ಡೆವಲಪ್. ಅದಂದರೆ ಬೇರೆ ಒಂದು, ಈಗ ಯಾವುದೋ ಒಂದು ಟಿಶ್ಯೂ ಸತ್ತೋಗಿರುತ್ತೆ, ಅಲ್ಲಿ ಸೆಲ್ಸು ಮತ್ತೆ ಹುಟ್ಟಲ್ಲ ಅನ್ನೋ ಇದ್ರಿದ್ರೆ, ಈ ಸ್ಟೆಮ್ ಸೆಲ್ಸ್ನ ಅಲ್ಲಿ ಇದನ್ನು ಮಾಡಿದರೆ ದೇ ವಿಲ್ ಡೆವಲಪ್. ಆ ಸೆಲ್ಸು ಮತ್ತೆ ಡೆವಲಪ್ ಆಗೋವಂಥ ಒಂದು ಸಾಧ್ಯತೆ ಈ ಸ್ಟೆಮ್ ಸೆಲ್ಸಿಗಿದೆ. ಇನ್ನು ಇದಕ್ಕೆ ರಿಪೇರ್ ಸಿಸ್ಟಮ್ ಅಂತಲೂ ಅನ್ಬೋದು. ಆಮೇಲೆ ಟೈಪ್ಸ್ ಬಂದ್ಬಿಟ್ಟು ಎಂಬ್ರಿಯೋನಿಕ್ ಮತ್ತು ಅಡಲ್ಟ್ ಅಂತ. ಎಂಬ್ರಿಯೋನಿಕ್ ಅಂತಂದರೆ ಒಂದು 3-4-5 ದಿವಸದಲ್ಲಿ ಇದನ್ನು ಮಾಡೋ ಅಂಥ ಒಂದು ಇದು ಎಂಬ್ರಿಯೋನಿಕ್ ಅಂದರೆ ಇನ್ನು ಬೆಳವಣಿಗೆಯಲ್ಲಿರೋ ಒಂದು ಇದು. ಅಡಲ್ಟ್ ಅಂದರೆ ಆಲ್ರೆಡಿ ಮೆಚ್ಯೂರ್ ಆಗಿರೋ ಅಂಥದ್ದು. ಇದು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ನೋಡಿ. ಸ್ಟೆಮ್ ಸೆಲ್ಸ್ ನಾನು ಹೇಳಿದ್ನಲ್ಲ ನ್ಯೂಸಲ್ಲಿ ಯಾಕಿದೆ ಅಂತ ಹೇಳಿದ್ದೀನಿ. ಪೊಟೆನ್ಷಿಯಲ್ ಟು ಡೆವಲಪ್ ಇಂಟು ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಇನ್ ದ ಬಾಡಿ ಅಂಡರ್ ಅದೇ ಲ್ಯಾಬಲ್ಲಿ ಇದನ್ನು ಮಾಡ್ತಾರೆ. ರಿಪೇರ್ ಸಿಸ್ಟಮ್ ಅಂತಲೂ ಕೂಡ ಇದಕ್ಕೆ ಅಂತಾರೆ. 2 ಟೈಪ್ಸ್ ಬಂದ್ಬಿಟ್ಟು ಎಂಬ್ರಿಯೋನಿಕ್ ಸ್ಟೆಮ್ ಸೆಲ್ಸು ಮತ್ತು ಅಡಲ್ಟ್ ಸ್ಟೆಮ್ ಸೆಲ್ಸ್ ಇದಕ್ಕೆ. ಓಕೆ,
ಇದು ಇಂಡ್ಯೂಸ್ ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಅಂತ. ಇನ್ನು ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ಬಗ್ಗೆ ಹೇಳೋದಾದರೆ ದೀಸ್ ಆರ್ ಓನ್ಲಿ 3 to 5 days ಓಲ್ಡು. ದೀಸ್ ಆರ್ ಅಡಲ್ಟ್ ಅಂತ ಬಂದರೆ ಸಚ್ ಆಸ್ ಬೋನ್ ಮ್ಯಾರೋ ಆರ್ ಫ್ಯಾಟ್, ಇವೆಲ್ಲ ಏನಿರ್ತಾವಲ್ಲ ಇವು ದೀಸ್ ಆರ್ ಅಡಲ್ಟ್ ಸ್ಟೆಮ್ ಸೆಲ್ಸ್. ಓಕೆ, ನೀವು ಇದನ್ನು ಇಲ್ಲಿ ಕನ್ನಡದಲ್ಲೂ ನೋಡ್ತಾ ಹೋಗ್ಬೋದು ನೋಡಿ ಒಂದ್ಸತಿ ನೀವು. ಸ್ಟೆಮ್ ಸೆಲ್ಸ್ಗಳು ಇದೆಲ್ಲ ಕನ್ನಡದಲ್ಲಿದೆ. ಈ ಜೀವಕೋಶಗಳು ದೇಹದಲ್ಲಿನ ವಿವಿಧ ರೀತಿಯ ಜೀವಕೋಶಗಳಾಗಿ ಅಭಿವೃದ್ಧಿ ಹೊಂದುವ ಸಾಮರ್ಥ್ಯವನ್ನು ಹೊಂದಿರುವ ಕೋಶಗಳಾಗಿವೆ. ಓಕೆ, ಇದನ್ನು ನೀವು ಸರಿ ನೋಡ್ತಾ ಹೋಗ್ಬಿಡಿ. ಇನ್ನು ನೆಕ್ಸ್ಟ್ ಗ್ಲೋಬಲ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ನವರು ಇದು ನ್ಯೂಸಲ್ಲಿದೆ. ಯಾಕೆ ನ್ಯೂಸಲ್ಲಿದೆ ಅಂದರೆ ಇಂಡಿಯಾದು ನ್ಯಾಷನಲ್ ಅಕ್ರಿಡೇಷನ್ ಸಿಸ್ಟಮ್ಮು ಗ್ಲೋಬಲ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸಲ್ಲಿ 5ನೇ ಸ್ಥಾನದಲ್ಲಿದೆಯಂತೆ. ಹಾಗಾಗಿ ಇದು ನ್ಯೂಸಲ್ಲಿದೆ. ಇನ್ನು ಇವರು ಬೇಡಬೇಕಂದ್ರೆ ಇವರು ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಸೆಸ್ಮೆಂಟ್ ಮಾಡಿ ರ್ಯಾಂಕಿಂಗ್ನ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಇದು ಒಂದು ಗ್ಲೋಬಲ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್. ಇದು ಕಂಪ್ಲೀಟ್ ಫ್ಯಾಕ್ಚುಯಲ್ ಡೇಟಾ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಏನಿಲ್ಲ, ನೋಡ್ತಾ ಹೋಗಿ. ಗ್ಲೋಬಲ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್, India's national accreditation system under the Quality Council of India has been ranked 5th in the world in the recent Global Quality Infrastructure Index. Okay, is independent consulting firms Meso Partner and Analytica to research and disseminate data on quality infrastructure. It measures the relative development of countries' quality infrastructure, calculates a score for each country based on its position in the sub-ranking for metrology, standards and accreditation. ಓಕೆ, ಇನ್ನು ಕ್ವಾಲಿಟಿ ಕೌನ್ಸಿಲ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಅದರ ಕಂಪೋಸಿಷನ್ನು ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆ್ಯಂಡ್ ಇಂಡಸ್ಟ್ರೀಸ್ ಕೆಳಗಡೆ ಬರುತ್ತೆ. ಇಂಟರ್ನಲ್ ಟ್ರೇಡು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಒಳಗಡೆ ಬರುತ್ತೆ. ಯಾವುದೋ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ನೀವು ಇದನ್ನು ಒಂದ್ಸತಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ನು QR ಅಂತ ಅಂದರೆ ಇದು ಒಂದು ಸ್ಯಾಟ್ರನಿಗೆ ಹೆಂಗೆ ರಿಂಗ್ ಇರುತ್ತಲ್ಲ, ಸ್ಯಾಟ್ರನಿಗೆ ಈ ಥರದ್ದೇನು ರಿಂಗ್ ಇರುತ್ತಲ್ಲ ಅದೇ ಥರದ ರಿಂಗು ಇಲ್ಲೂ ಕೂಡ ಕಂಡು ಬಂದಿದೆಯಂತೆ. ಅದಕ್ಕೋಸ್ಕರ ನ್ಯೂಸಲ್ಲಿದೆ QR ಅನ್ನೋದು. ಇದು ಒಂದು 2002ರಲ್ಲಿ ಒಂದು ಸಿಕ್ಕಿರೋ ಡ್ವಾರ್ಫ್ ಪ್ಲಾನೆಟ್. ಅಂದರೆ ಇದು ಆಸ್ಟ್ರಾನಮಿಕಲ್ ಯೂನಿಯನ್ನವರು ಒಂದು ಕ್ರೈಟೀರಿಯಾನ ಸೆಟ್ ಮಾಡಿರ್ತಾರೆ ಪ್ಲಾನೆಟ್ಸ್ಗೋಸ್ಕರ. ಆ ಪ್ಲಾನೆಟ್ಸಿಂದು ಕ್ರೈಟೀರಿಯಾ ಮ್ಯಾಚ್ ಆಗಿಲ್ಲ ಅಂದರೆ ಅವಕ್ಕೆ ಡ್ವಾರ್ಫ್ ಪ್ಲಾನೆಟ್ಸ್ ಅಂತಾರೆ. ಇವನ್ ನಮ್ಮ ಪ್ಲೂಟೋ ಕೂಡ ಇಟ್ಸ್ ಅ ಡ್ವಾರ್ಫ್ ಪ್ಲಾನೆಟ್. ಓಕೆ, ಆಮೇಲೆ ಇದು ಕ್ಯೂಪರ್ ಬೆಲ್ಟಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ಫ್ಯಾಕ್ಚುಯಲ್ ಇರೋದ್ರಿಂದ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನಿಲ್ಲ. ಎ ರಿಂಗ್ ಹ್ಯಾಸ್ ಬಿನ್ ಡಿಟೆಕ್ಟೆಡ್ ಅರೌಂಡ್ ಕುರಾರ್ ಬೈ ದ ಯುರೋಪಿಯನ್ ಸ್ಪೇಸ್ ಏಜೆನ್ಸೀಸ್ ಚಿಪೋಸ್ ಟೆಲಿಸ್ಕೋಪ್ ಸಿಮಿಲರ್ ಟು ಸ್ಯಾಟರ್ನ್ಸ್ ರಿಂಗ್. ಓಕೆ, ಇದೊಂದು ನೋಡಿ 2002ರಲ್ಲಿ ಡ್ವಾರ್ಫ್ ಪ್ಲಾನೆಟ್ ಇನ್ ಕ್ಯೂಪರ್ ಬೆಲ್ಟ್. Okay, is third that of Earth's moon and half that of dwarf planet Pluto. It is small moon called Veyot. Okay, located outside the Roche limit. Particles should really come together due to gravitational field around a celestial body to form a moon. Ring system. The greatest ring system is found on Saturn. Non-planetary bodies 𝐾𝐨𝐰 as well as other giant gas planets Jupiter, Uranus and Neptune. They all fall with the Roche limit. ಇನ್ನು ಇದು ಕನ್ನಡದಲ್ಲೂ ಇಲ್ಲಿ ಇದು ನೋಡಿ ಕ್ವಾವರ್ ಗ್ರಹ ಯುರೋಪಿಯನ್ನ ಸ್ಪೇಸ್ ಏಜೆನ್ಸಿ ಚಿಯೋಪ್ಸ್ ದೂರದರ್ಶಕದಿಂದ ಕ್ವಾರ್ ಸುತ್ತಲೂ ಉಂಗುರವನ್ನು ಕಂಡುಹಿಡಿಯಲಾಗಿದೆ. ಇದು ಶನಿಯ ಉಂಗುರವನ್ನು ಹೋಲುತ್ತದೆ. 2002ರಲ್ಲಿ ಕಂಡುಹಿಡಿಯಲಾದ ಇದು ನೆಪ್ಚೂನ್ ಆಚೆಗಿನ ಹಿಮಾವೃತ ಗ್ರಹಗಳ ಪ್ರದೇಶವಾದಂತಹ ಕ್ಯೂಪರ್ ಬೆಲ್ಟ್ನಲ್ಲಿರುವ ಕುಬ್ಜ ಗ್ರಹವಾಗಿದೆ. ಕುಬ್ಜ ಅಂತಂದರೆ ನಾನು ಹೇಳಿದ್ನಲ್ಲ ಅದೇ ಡ್ವಾರ್ಫ್ ಪ್ಲಾನೆಟ್. ಓಕೆ, ಕುಬ್ಜ ಗ್ರಹ ಸರಿನಾ. ಇದಿಷ್ಟು ಹೇಳ್ತಾ ನೆಕ್ಸ್ಟು ಲೀಥಿಯಮಿಗೆ ಬರೋಣ. ಲೀಥಿಯಂ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಇತ್ತೀಚೆಗೇನೋ ಜಮ್ಮು ಕಾಶ್ಮೀರದಲ್ಲಿ ಲೀಥಿಯಂನ ರಿಸರ್ವ್ಸ್ ಬಂದಿದೆಯಂತೆ. ಅದಕ್ಕೋಸ್ಕರ ಲೀಥಿಯಂ ನ್ಯೂಸಲ್ಲಿದೆ. ಇನ್ನು ಇದ್ರ ಫೀಚರ್ಸ್ ಹೇಳಬೇಕಂದ್ರೆ ಇದೊಂದು ಲೋ ಡೆನ್ಸಿಟಿ ಮೆಟಲ್ ಇರುತ್ತೆ. ಆಮೇಲೆ ಇದು ತುಂಬ ಲೈಟೆಸ್ಟು ಬಿಕಾಸ್ ದೇ ಯೂಸ್ ಅಲಾಯ್. ಹಂಗಾಗಿ ಇದು ತುಂಬ ಲೈಟೆಸ್ಟ್ ಇದೆ. ಆಮೇಲೆ ರಿಯಾಕ್ಟ್ಸ್ ವಿಗರಸ್ಲಿ ವಿತ್ ವಾಟರ್ ಜೊತೆ ತುಂಬ ಬೇಗ ರಿಯಾಕ್ಟ್ ಆಗುತ್ತೆ. ಬಾಡಿ ಸೆಂಟರ್ಡ್ ಕ್ಯೂಬಿಕಲ್ ಕ್ರಿಸ್ಟಲ್ ಇನ್ನು ಎಲ್ಲಿ ಅಂತಂದರೆ ಇದು ಸ್ಮಾಲ್ ಅಮೌಂಟ್ಸ್ ಇನ್ ಇಗ್ನಸ್ ರಾಕ್ಸಲ್ಲಿ ತುಂಬ ಸಿಗುತ್ತೆ. ಇನ್ನು ಬ್ರೈನ್ ಡೆಪಾಸಿಟ್ ಅಂತ ಇರುತ್ತೆ, ಅದರಲ್ಲೂ ಕೂಡ ಸಿಗುತ್ತೆ ಇದು. ಇನ್ನು ಇದ್ರ ಸಿಗ್ನಿಫಿಕೆನ್ಸ್ ಬಂದುಬಿಟ್ಟು ರೀಚಾರ್ಜಬಲ್ ಬ್ಯಾಟರೀಸು ಮತ್ತು ನಾನ್ ರೀಚಾಬಲ್ ಬ್ಯಾಟರೀಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಅಲಾಯ್ಸ್ ಯೂಸ್ ಮಾಡ್ತಾರೆ, ಹಂಗಾಗಿ ಇದು ಲೈಟರ್ ಇರುತ್ತೆ. ಸ್ಪೆಷಲ್ ಗ್ಲಾಸಸ್ಸು ಮತ್ತು ಸೆರಾಮಿಕ್ಸಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ, ಅದನ್ನ ಲಿಥಿಯಮ್ನ. ಇನ್ನು ಹೈ ಟೆಂಪ್ರೇಚರ್ ಲ್ಯೂಬ್ರಿಕೆಂಟ್ ಕೂಡ ಹೌದು ಲೀಥಿಯಮ್. ಮತ್ತು ಮ್ಯಾನಿಕ್ ಡಿಪ್ರೆಷನ್ನ ಟ್ರೀಟ್ ಮಾಡೋಕ್ಕೆ ಡ್ರಗ್ಸ್ ಆಗಿ ಕೂಡ ಲೀಥಿಯಮ್ನ ಯೂಸ್ ಡ್ರಗ್ಸಲ್ಲಿ ಅಂದರೆ ಈ ಮ್ಯಾನಿಕ್ ಡಿಪ್ರೆಷನ್ನ ಟ್ರೀಟ್ ಮಾಡೋ ಡ್ರಗ್ಸಲ್ಲಿ ಲೀಥಿಯಮ್ನ ಯೂಸ್ ಮಾಡಿರ್ತಾರೆ. ಇದು ಇಷ್ಟು ಲೀಥಿಯಂ ಬಗ್ಗೆ ಹೇಳೋದಾದರೆ ಇದು ಪ್ರಿಲಿಮ್ಸಲ್ಲಿ ಕೇಳೋವಂಥ ಸಾಧ್ಯತೆ ಇರೋದ್ರಿಂದ, ಯಾಕೆಂದರೆ ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ ಪ್ರಾಪರ್ಟೀಸ್ ಮೇಲೆ, ಫೀಚರ್ಸ್ ಮೇಲೆ. ಅದಕ್ಕೆ ನಾನು ನಿಮಗೆ ಇದನ್ನು ಮಾಡಿದ್ದೀನಿ. ಇಂಡಿಯಾಸ್ ಮಿನಿಸ್ಟ್ರಿ ಆಫ್ ಮೈನ್ಸ್ ರೀಸೆಂಟ್ಲಿ ಅನೌನ್ಸ್ ದಟ್ 5.9 million tons of lithium reserves have been found for the first time in the country in Jammu and Kashmir. Okay, it is a soft silvery white metal that heads group 1, the alkali metals group of the periodic table of the elements. It has the lowest density of all metals, lightest of the solid elements, vigorously with water, body centered cubic crystal structure. Okay, where antandre lithium does not occur as metal in nature but is found combined in small amounts in igneous rocks. Okay, brine deposits allu sigatte, salts in mineral springs.
ಇನ್ನು ಮೇಜರ್ ರಿಸರ್ವ್ಸ್ ಬಂದುಬಿಟ್ಟು ಸೌತ್ ಅಮೇರಿಕಾ, ಅರ್ಜೆಂಟಿನಾ, ಬಾಲಿವಿಯಾ, ಚಿಲ್ಲಿ. ಓಕೆ, 50% ಕಾನ್ಸಂಟ್ರೇಟೆಡ್ ದೀಸ್ ರೀಜನ್ಸ್. ಸಿಗ್ನಿಫಿಕೆನ್ಸ್ ನಾನು ನಿಮಗೆಲ್ಲ ಹೇಳಿದ್ದೀನಿ, ಒಂದು ಸತಿ ನೋಡ್ತಾ ಹೋಗ್ಬಿಡಿ ಇದನ್ನು. ಓಕೆ, ರಿವಿಷನ್ ಆದಂಗೆ ಆಗುತ್ತೆ. ಇನ್ನು ಕನ್ನಡದಲ್ಲೂ ಕೂಡ ನಿಮಗೆ ಇಲ್ಲಿ ನೋಡ್ತಾ ಹೋಗ್ಬೋದು. ಲಿಥಿಯಂ ದೇಶದಲ್ಲೇ ಮೊದಲ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ 5.9 ಮಿಲಿಯನ್ ಟನ್ ಲಿಥಿಯಂ ನಿಕ್ಷೇಪ ಆಗಿದೆ ಎಂದು ಭಾರತದ ಗಣಿ ಸಚಿವಾಲಯ ಇತ್ತೀಚೆಗೆ ಪ್ರಕಟಿಸಿದೆ. ಓಕೆ, ಇದನ್ನು ನೀವು ನೋಡ್ತಾ ಹೋಗ್ಬೋದು. ಸರಿನಾ? ಇದನ್ನು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ದಟ್ ಇಸ್ ಗ್ರೀನ್ ಸ್ಟೀಲ್. ಗ್ರೀನ್ ಸ್ಟೀಲ್ ಏನಪ್ಪ ಅಂತಂದರೆ, ಮಿನಿಸ್ಟ್ರಿ ಆಫ್ ಸ್ಟೀಲ್ನವರು ಕಾರ್ಬನ್ ಎಮಿಷನ್ನ ರೆಡ್ಯೂಸ್ ಮಾಡೋಕ್ಕೋಸ್ಕರ ಗ್ರೀನ್ ಸ್ಟೀಲ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಗ್ರೀನ್ ಸ್ಟೀಲ್ ನ್ಯೂಸಲ್ಲಿದೆ. ಇನ್ನು ಗ್ರೀನ್ ಸ್ಟೀಲ್ ಬಗ್ಗೆ ನಿಮಗೆ ಹೇಳೋದಾದರೆ, ಇವರು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟ್ರಿಯವರು ಪ್ರಧಾನ ಮಂತ್ರಿ ಊರ್ಜಾ ಗಂಗಾ ಪ್ರಾಜೆಕ್ಟಲ್ಲಿ ಗ್ರೀನ್ ಸ್ಟೀಲ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಗ್ರೀನ್ ಸ್ಟೀಲ್ ಅಂದರೆ ಏನಪ್ಪ ಅಂತಂದರೆ, ಸ್ಟೀಲ್ ಪ್ರೊಡ್ಯೂಸ್ಡ್ ವಿತೌಟ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್. ಅದೇ ಗ್ರೀನ್ ಸ್ಟೀಲ್. ಫಾಸಿಲ್ ಫ್ಯೂಯಲ್ಸನ್ನು ಉಪಯೋಗಿಸಿದರೆ ಗ್ರೀನ್ ಸ್ಟೀಲ್ನ ಪ್ರೊಡ್ಯೂಸ್ ಮಾಡ್ತಾರಲ್ಲ, ದಟ್ ಇಸ್ ಗ್ರೀನ್ ಸ್ಟೀಲು. ಇನ್ನು ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಗ್ಲೋಬಲ್ ಇದು ಬರುತ್ತಲ್ಲ, ಏನಂತೀರ GHG ಅಂತ ಏನು ಹೇಳ್ತೀವಿ, ಏನು ಕ್ಲೋರೋಫ್ಲೋರೋ ಕಾರ್ಬನ್ಸ್ ಆಗಿರ್ಬೋದು, ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ಬೋದು, ಇವನ್ನೆಲ್ಲ ಕಮ್ಮಿ ಮಾಡ್ಬೋದು ಇದು ಗ್ರೀನ್ ಸ್ಟೀಲಿಂದ. ಆಮೇಲೆ ಸ್ಟೀಲ್ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಮಾಡ್ಬೋದು. ಇದಿಷ್ಟು ಗ್ರೀನ್ ಸ್ಟೀಲ್ ಬಗ್ಗೆ ಹೇಳೋದಾದರೆ ನೋಡಿ, ಮಿನಿಸ್ಟ್ರಿ ಆಫ್ ಸ್ಟೀಲ್ ಸೀಕ್ಸ್ ಟು ರೆಡ್ಯೂಸ್ carbon emissions in steel industry through promotion of green steel. To move towards green steel, the Petroleum and Natural Gas Ministry launched Pradhan Mantri Urja Ganga project in eastern India to provide gas to all steel plants located in the area. ಓಕೆ, ಇದರ ಬೆನಿಫಿಟ್ಸ್ ನೋಡ್ತಾ ಹೋಗ್ಬೋದು ನೀವು. ಇನ್ನು ಪ್ರೈಮರಿ ಪ್ರೊಡಕ್ಷನಲ್ಲಿ ಕಾರ್ಬನ್ ಕ್ಯಾಪ್ಚರು, ಯುಟಿಲೈಸೇಷನ್, ಸ್ಟೋರೇಜು, ರೀಪ್ಲೇಸಿಂಗ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ವಿತ್ ಲೋ ಕಾರ್ಬನ್ ಹೈಡ್ರೋಜನು, ಡೈರೆಕ್ಟ್ ಎಲೆಕ್ಟ್ರಿಫಿಕೇಷನ್ ಥ್ರೂ ಎಲೆಕ್ಟ್ರಾಲಿಸಿಸ್ ಆಫ್ ಐರನ್ ಓರು. ಓಕೆ, ಇದಿಷ್ಟು ಇನಿಷಿಯೇಟಿವ್ಸ್, ಗೌರ್ಮೆಂಟ್ ಇನಿಷಿಯೇಟಿವ್ಸ್ ವಿಚ್ ಇನ್ಕ್ಲೂಡ್ ಲೈಕ್ ಗ್ರೀನ್ ಇನಿಷಿಯೇಟಿವ್ಸ್ ಆ ಥರ. ಸೊ ಇದನ್ನು ನೀವು ಒಂದು ಸತಿ ರಿವಿಷನ್ ಥರ ಓದ್ಕೊಂಬಿಡಿ, 9 ಥರ. ಸರಿನಾ? ನೆಕ್ಸ್ಟ್ ನಮಸ್ತೆ ಸ್ಕೀಮ್ ನ್ಯೂಸಲ್ಲಿದೆ. ಏನು ನಮಸ್ತೆ ಅಂತಂದರೆ, ನ್ಯಾಷನಲ್ ಆ್ಯಕ್ಷನ್ ಫಾರ್ ಮೆಕನೈಸ್ ಸ್ಯಾನಿಟೇಷನ್ ಎಕೋಸಿಸ್ಟಮ್. ನ್ಯಾಷನಲ್ ಆ್ಯಕ್ಷನ್ ಫಾರ್ ಮೆಕನೈಸ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಎಕ್ಸ್ಟೆಂಡಿಂಗ್ ಟು ಆಲ್ ಇದು ನ್ಯೂಸಲ್ಲಿ ಯಾಕಿದೆ ಅಂತಂದರೆ, ಇತ್ತೀಚೆಗೆ ಈ ಸ್ಕೀಮ್ನ ಎಲ್ಲ ಅರ್ಬನ್ ಲೋಕಲ್ ಬಾಡೀಸಿಗೂ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಇದನ್ನು ಮಾಡ್ತಾ ಇದ್ದಾರೆ ಅರ್ಬನ್ ಲೋಕಲ್ ಬಾಡೀಸಲ್ಲಿ. ಹಾಗಾಗಿ ನಮಸ್ತೆ ಸ್ಕೀಮು ನ್ಯೂಸಲ್ಲಿದೆ. ಏನು ನಮಸ್ತೆ ಅಂದರೆ, ನ್ಯಾಷನಲ್ ಆ್ಯಕ್ಷನ್ ಫಾರ್ ಮೆಕನೈಸ್ ಸ್ಯಾನಿಟೇಷನ್ ಎಕೋಸಿಸ್ಟಮ್. ಇದು 2022 ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿ ಇದನ್ನು ಮಾಡಿದ್ರು. ಇದಕ್ಕೆ ನೋಡಲ್ ಏಜೆನ್ಸಿ ಬಂದುಬಿಟ್ಟು ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸು, ಸೋಷಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟು, ಇದರದ್ದು ನೋಡಲ್ ಇದು ಮಿನಿಸ್ಟ್ರಿ ಬಂದುಬಿಟ್ಟು. ಇದ್ರ ಏಮ್ ಏನಪ್ಪ ಅಂತಂದರೆ, ಟು ಕಂಪ್ಲೀಟ್ಲಿ ಇರಾಡಿಕೇಟ್ ಸೀವರ್ ಆ್ಯಂಡ್ ಸೆಪ್ಟಿಕ್ ಟ್ಯಾಂಕ್ಸ್ನ ಇರಾಡಿಕೇಟ್ ಮಾಡಬೇಕು. ನಾವು ಆಬ್ಜೆಕ್ಟಿವ್ಸ್ ಏನಂತಂದರೆ, ಇದನ್ನು ಮಾಡೋದ್ರಿಂದ 0 ಫೆಟಲಿಟೀಸ್ನ ಇದನ್ನು ಮಾಡಬೇಕು. ಆಮೇಲೆ ಸ್ಕಿಲ್ಡ್ ವರ್ಕರ್ಸ್ ಅಷ್ಟೇ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ನ ಇದನ್ನು ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಆಮೇಲೆ ಇದನ್ನು ಮಾಡೋರಿಗೆ 0 ಕಾಂಟ್ಯಾಕ್ಟ್ ಆಫ್ ಹ್ಯೂಮನ್ ಫೀಕಲ್ ಮ್ಯಾಟರ್ನ ಇದನ್ನು ಮಾಡಬೇಕು. ಆಮೇಲೆ ಇದೇನು ಇದೆಯಲ್ಲ, ಅಂದರೆ ಒಂದೇನು ವರ್ಕರ್ಸ್ನ ಇದನ್ನು ಮಾಡ್ತಾರಲ್ಲ, ಅವ್ರನ್ನ ಸೆಲ್ಫ್ ಗ್ರೂಪ್ ಆಗಿ ಅವ್ರಿಗೆ ಇದನ್ನು ಮಾಡಿಬಿಟ್ಟು ಅವ್ರಿಗೆ ಎಕನಾಮಿಕಲಿ ಎಂಪವರ್ ಮಾಡಬೇಕು ಅನ್ನೋದೇ ಇದ್ರ ಆಬ್ಜೆಕ್ಟಿವ್. ಈ ನಮಸ್ತೆ ಅದ್ರದ್ದು ಆಬ್ಜೆಕ್ಟಿವ್. ಇನ್ನು ಫೀಚರ್ಸ್ ಅಂತ ಏನು ಬಂದುಬಿಟ್ಟು ಅದೇ ಹೇಳ್ತೇನಲ್ಲ, ಇದರಲ್ಲಿ ಸೀವರ್ ಮತ್ತು ಸೆಪ್ಟಿಕ್ ವರ್ಕರ್ಸು ಆಕ್ಯುಪೇಷನಲ್ ಟ್ರೈನಿಂಗ್ ಅವ್ರಿಗೆ ಕೊಡಬೇಕು, ಮತ್ತು ಲೈವ್ಲಿಹುಡ್ ಅಸಿಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಇದ್ರ ಸ್ಕೀಮ್ನ ಒಂದು ಇದಿದು. ನಮಸ್ತೆ ನೋಡಿ, ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್. ದ ಪ್ರೊಸೆಸ್ ಆಫ್ ಎಕ್ಸ್ಟೆಂಡಿಂಗ್ ದ ಸ್ಕೀಮ್ ಟು ಆಲ್ ದ ಅರ್ಬನ್ ಲೋಕಲ್ ಬಾಡೀಸ್ ಆಫ್ ದ ಕಂಟ್ರಿ ಹ್ಯಾಸ್ ಬಿನ್ ಇನಿಷಿಯೇಟೆಡ್. ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್. ಇಟ್ ವಾಸ್ ಲಾಂಚ್ಡ್ ಇನ್ 2022 ಆಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. The scheme is being undertaken jointly with the Ministry of Housing and Urban Affairs, Ministry of Social Justice and Empowerment. Aims to eradicate unsafe sewer and septic tank cleaning practices. 0 fatalities in sanitation work in India. All sanitation work is performed by skilled workers. No sanitation. ಇದು ಆಬ್ಜೆಕ್ಟಿವ್ಸ್ ನಾನು ನಿಮಗೆ ಹೇಳಿದ್ನಲ್ಲ, ಇದನ್ನು ಒಂದ್ಸತಿ ನೋಡ್ಕೊಳ್ಳಿ, ರಿವಿಷನ್ ಆಗುತ್ತೆ. ಈ ಒಂದು ಫೀಚರ್ಸ್ ಕೂಡ ನೋಡಿ. ಐಡೆಂಟಿಫೈ ಟ್ಯಾಂಕ್ಸು, ಆಮೇಲೆ ಆಕ್ಯುಪೇಷನಲ್ ಟ್ರೈನಿಂಗು, ಡಿಸ್ಟ್ರಿಬ್ಯೂಷನ್ ಆಫ್ PPE ಕಿಟ್ಸು, ಅಸಿಸ್ಟೆನ್ಸ್ ಫಾರ್ ಡಿವೈಸಸ್ಸು, ಎಕ್ಸ್ಟೆಂಡೆಡ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಬೆನಿಫಿಟ್ಸು, ಲೈವ್ಲಿಹುಡ್ ಅಸಿಸ್ಟೆನ್ಸು, ಇನ್ಫಾರ್ಮೇಷನ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಕ್ಯಾಂಪೇನ್. ಅದು ಇನ್ನು ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಒಂದು ಸತಿ ಇಲ್ಲಿ ಅದನ್ನು ಕೂಡ ಕೊಟ್ಟಿದೆ, ನೋಡ್ಕೊಂಬಿಡಿ. ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಅಂದರೆ ಏನು ನೋಡಿ. ಕನ್ನಡದಲ್ಲೂ ಕೂಡ ನಮಸ್ತೆ ಸ್ಕೀಮ್ ಇದೆ, ಒಂದು ಸತಿ ಇದನ್ನು ನೋಡ್ಕೊಳ್ಳಿ. ಎಲ್ಲ ಕನ್ನಡದಲ್ಲೂ ಕೂಡ ಕ್ಲೀನಾಗಿ ಟ್ರಾನ್ಸ್ಲೇಷನ್ ಆಗಿದೆ. ಓಕೆ, ಇದನ್ನು ಇಲ್ಲಿಗೆ ಮುಗಿಸ್ತಾ ಈಗ ನಿಮಗೆ ಗೊತ್ತಿದೆ, ನಾವು ಡೈಲಿ ಸ್ಪಾಟ್ಲೈಟ್ ಅನಾಲಿಸಿಸ್ ಬರುತ್ತೆ, ಡೈಲಿ ಮಿಸ್ ಮಾಡಿದ್ರೆ ನೋಡದೆ ಮಲ್ಕೊಳ್ಳಿ. ಓಕೆ, ಇನ್ನು ಟಿಟ್ಬಿಟ್ಸ್ನ ನೀವೇ ಅನಿಸಿದೆ ಹೋಮ್ವರ್ಕ್ ಥರ ಎಲ್ಲ ನೋಡ್ಕೊಳ್ಳಿ. ಇದೆಲ್ಲ ಡೈರೆಕ್ಟ್ ಫ್ಯಾಕ್ಚುಯಲ್ ಇದೆ, ನಿಮಗೆ ಜಾಸ್ತಿ ಓವರ್ ಬರ್ಡನ್ ಆಗಬಾರ್ದು ಅಂತಂದ್ಬಿಟ್ಟು ಡೈರೆಕ್ಟ್ ಫ್ಯಾಕ್ಚುಯಲ್ ಇದೆ. ಇದರ ಅನಾಲಿಸಿಸ್ ಅಂತ ಏನಿಲ್ಲ. ಅನಾಲಿಸಿಸ್ ಏನಂತ ಏನಾದರೂ ಇದ್ದರೆ, ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇದು ಪರ್ಸನ್ ಇನ್ ನ್ಯೂಸ್ ನೋಡಿ. ಓಕೆ, ನೆಕ್ಸ್ಟ್ MCQಸಿಗೆ ಬರೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್
ಕ್ರೋನಿ ಕ್ಯಾಪಿಟಲಿಸಮ್ ಅಂದರೆ ಏನು ಅಂತ ಹೇಳಿದ್ದಾನೆ. ಇದೊಂದು ಎ ಫಾರ್ಮ್ ಆಫ್ ಕರಪ್ಷನ್ ಇನ್ ವಿಚ್ ಇಂಡಿವಿಜುವಲ್ಸ್ ವಿತ್ ಕ್ಲೋಸ್ ಟೈಸ್ ಟು ಪೊಲಿಟಿಕಲ್ ಪವರ್ಸ್ ಆರ್ ಫೇವರ್ಡ್. ಓಕೆ, next consider the following statements. Presiding officers decide what parts of speeches are to be expunged. Members of parliament enjoy immunity from court proceedings for their states in parliament. So answer is both 1 and 2 is correct. Next, consider the following statements about Namaste scheme. It is centrally sponsored scheme undertaken by Ministry of Housing and Urban Affairs. It is a government initiative to enable 100% mechanical dislodging of septic tanks and sewers in all cities and towns. So both 1 and 2. ಓಕೆ, ಇದಿಷ್ಟು ಹೇಳ್ತಾ ನಾವು 11ನೇ ತಾರೀಕಿನ ಕರೆಂಟ್ ಅಫೇರ್ಸ್ಗೆ ಬರೋಣ. 12ನೇ ತಾರೀಕು ಏನಿದೆಪ್ಪ ನ್ಯೂಸಲ್ಲಿ ಅಂತಂದರೆ, ಬೈಗಾ ಟ್ರೈಬ್ ನ್ಯೂಸಲ್ಲಿದೆ. 11ನೇ ತಾರೀಕಲ್ಲಿ ನ್ಯೂಸಲ್ಲಿ ಬೈಗಾ ಟ್ರೈಬ್ ನ್ಯೂಸಲ್ಲಿದೆ. ಏನಕ್ಕಿದೆ ಅಂತಂದರೆ, ಪ್ರಧಾನ ಮಂತ್ರಿಯವರು ಲಹರಾಬಾಯಿಗೆ ಅಪ್ರಿಷಿಯೇಟ್ ಮಾಡಿದಾರಂತೆ. ಯಾಕೆಂದರೆ ಇವರು 150 ವೆರೈಟೀಸ್ ಮಿಲೆಟನ್ನು ಇದನ್ನು ಸೇವ್ ಮಾಡಿದಾರಂತೆ. ಹಾಗಾಗಿ ಇವರಿಗೆ ಲಹರಾಬಾಯಿ ಅನ್ನೋರಿಗೆ ಇದನ್ನು ಮಾಡಿದ್ದಾರೆ. ಸೊ ಈ ಲಹರಾಬಾಯಿ ಅವರು ಬೈಗಾ ಟ್ರೈಬಿಗೆ ಒಳಪಟ್ಟವರು. ಹಾಗಾಗಿ ಬೈಗಾ ಟ್ರೈಬ್ ನ್ಯೂಸಲ್ಲಿದೆ. ಇನ್ನು ಬೈಗಾ ಟ್ರೈಬ್ ಏನಪ್ಪ ಅಂತಂದರೆ, ಇವರು ಒಂದು ಇದು ನೋಡಿ, ಇದು ಕಂಟಿನ್ಯೂಸ್ 3ನೇ ದಿವಸ ಇದು ಏನದು ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪು. ಇವರು ಛತ್ತೀಸ್ಗಢ, ಜಾರ್ಖಂಡ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್, UP ಕಂಡು ಬರ್ತಾರೆ ಬೈಗಾ ಟ್ರೈಬ್ದು. ಇನ್ನು ಇವ್ರ ಆಕ್ಯುಪೇಷನ್ ಬಂದುಬಿಟ್ಟು ಸೆಮಿ ನೊಮ್ಯಾಡಿಕ್, ಸ್ಲ್ಯಾಶ್ ಆ್ಯಂಡ್ ಬರ್ನ್ ಕಲ್ಟಿವೇಷನ್ನು, ಫಾರೆಸ್ಟ್ ಪ್ರೊಡ್ಯೂಸನ್ನು ಹಂಟ್ ಮಾಡ್ತಾರೆ, ಇದನ್ನು ಹುಡ್ಕೊಂಡು ಹೋಗ್ತಾರೆ. ಇನ್ನು ಶಿಫ್ಟಿಂಗ್ ಕಲ್ಟಿವೇಷನ್, ಬೇವಾರ್ ಅಂತಲೂ ಕೂಡ ಅಂತಾರೆ. ಇದು ಇವರ ಆಕ್ಯುಪೇಷನ್ ಆಗಿರುತ್ತೆ. ಇನ್ನು ಮೊಹೋ ಅನ್ನೋದು ಇದೊಂದು ಇಂಟಾಕ್ಸಿಕೆಂಟ್, ಇವರ ಫುಡ್ ಆ್ಯಂಡ್ ಡ್ರಿಂಕಲ್ಲಿ ಇದು ಒಂದು ಪಾರ್ಟ್. ಇದು ಯಾವುದು ಮೊಹೋ ಅನ್ನೋದು, ಇದನ್ನ ಅವ್ರ ಫರ್ಮೆಂಟೇಷನ್ ಇದರೊಳಗಡೆ ಇದನ್ನು ಮಾಡ್ತಾರೆ. ಇನ್ನು ಇವ್ರದ್ದು ಇದು ಪದ್ಧತಿ ಟ್ರೆಡಿಷನ್ ಏನಪ್ಪ ಅಂದರೆ, ಎಲ್ಲರೂ ಒಂದು ಸ್ಪೆಷಲಾಗಿ ಯುನಿಕ್ ಆಗಿರೋದು ಏನಾದರೂ ಒಂದು ಟ್ಯಾಟು ಹಾಕ್ಸ್ಕೊಂಡೇ ಇರ್ತಾರೆ. ಅದೇ ಬೈಗಾ ಟ್ರೈಬ್ಸ್ ಬಗ್ಗೆ ಹೇಳೋದಾದ್ರೆ ನೋಡಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ appreciated the efforts of 𝐼𝐴, the Baiga tribe, who has been engaged in the conservation of more than 150 varieties of millet. Okay, the Baiga tribe is one of the particularly vulnerable tribal groups. They reside in Chhattisgarh, Jharkhand, Bihar, Odisha, West Bengal, Madhya Pradesh and Uttar Pradesh. Occupation ಬಂದ್ಬಿಟ್ಟು traditionally Baiga lived a semi-nomadic life and practiced slash and burn cultivation. Now they are mainly dependent on minor forest produce for their livelihood. ಓಕೆ, ನಾನು ಹೇಳಿರೋದೆಲ್ಲ ಇಲ್ಲಿದೆ, ಸತಿ ನೋಡ್ತಾ ಹೋಗಿ. ನೆಕ್ಸ್ಟ್ ಆರ್ಟಿಕಲ್ ಬಂದು ಸಿಂಪ್ಲಿಪಾಲ್ ಟೈಗರ್ ರಿಸರ್ವ್. ನಿಮಗೆ ಹಿಂದೆ ಒಂದು ಸತಿ ಇದ್ರ ಬಗ್ಗೆ ಹೇಳಿದ್ದೀನಿ. ಸಿಂಪ್ಲಿಪಾಲ್ ಟೈಗರ್ ರಿಸರ್ವ್ಗೆ ಜನವರಿ ತಿಂಗಳಲ್ಲಿ ಈಗೂ ಕೂಡ ಮತ್ತೆ ನ್ಯೂಸಲ್ಲಿ ಬಂದಿದೆ. ಯಾಕೆ ನ್ಯೂಸಲ್ಲಿ ಬಂದಿದೆ ಅಂದರೆ, ಇತ್ತೀಚೆಗಿನ ಫಾರೆಸ್ಟ್ ಅಫಿಷಿಯಲ್ಸು ಕರ್ಕಾಸಸ್ ಆಫ್ ಎಲಿಫೆಂಟ್ನ ಇದನ್ನು ಮಾಡಿಬಿಟ್ಟು ರಿಕವರ್ ಮಾಡಿದಾರಂತೆ ವಿತ್ ಮಿಸ್ಸಿಂಗ್ ಟಸ್ಕ್. ಪಿತಾಪಾತ ವೈಲ್ಡ್ ಲೈಫ್ ರೇಂಜ್ ಆಫ್ ಇದು ಸಿಂಪ್ಲಿಲಾ ಟೈಗರ್ ರಿಸರ್ವ್ ಸೌತ್ ಡಿವಿಷನಲ್ಲಿ ಕರ್ಕಾಸಸ್ನ ಇದನ್ನು ಮಾಡಿದಾರಂತೆ. ಹಾಗಾಗಿ ನ್ಯೂಸಲ್ಲಿದೆ. ಇನ್ನು ಇದು ಟೈಗರ್ ರಿಸರ್ವ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಮಯೂರ್ಭಂಜ್ ಡಿಸ್ಟಿಕ್, ಒಡಿಸಾನ ಮಯೂರ್ಭಂಜ್ ಡಿಸ್ಟಿಕ್ನಲ್ಲಿ ಇದೆ. ಇನ್ನು ಇದನ್ನು 1956 ಟೈಗರ್ ರಿಸರ್ವ್ ಆಗಿ ಇದನ್ನು ಮಾಡಿದ್ದಾರೆ. 73 ಪ್ರಾಜೆಕ್ಟ್ ಟೈಗರಲ್ಲೂ ಕೂಡ ಇದನ್ನು ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಯುನೆಸ್ಕೋದವರು ಇದಕ್ಕೆ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಅಂತ ಅಂದ್ಬಿಟ್ಟು 2009 ಯುನೆಸ್ಕೋದವರು ಕೂಡ ಇದನ್ನು ಹೆಸರು ಇದನ್ನು ಮಾಡಿದ್ದಾರೆ. ಅದು ಇಷ್ಟು ಹೇಳ್ಬೇಕಂದ್ರೆ, ಸಿಂಪ್ಲಿಪಾಲ್ ಟೈಗರ್ ರಿಸರ್ವ್. ಫಾರೆಸ್ಟ್ ಆಫ್ ಅಟ್ ಸಿಂಪ್ಲಿಪಾಲ್ ಟೈಗರ್ ರಿಸರ್ವ್ ರೀಸೆಂಟ್ಲಿ ರಿಕವರ್ಡ್ ದ ಕರ್ಕಾಸಸ್ ಆಫ್ ಅನ್ ಎಲಿಮೆಂಟ್ ವಿತ್ ಮಿಸ್ಸಿಂಗ್ ಟಸ್ಕ್ ವಿತ್ ಇನ್ ದ ಪಿತಾಪಾತ ವೈಲ್ಡ್ ಲೈಫ್ ರೇಂಜ್ ಆಫ್ ಸಿಂಪ್ಲಿಪಾಲ್ ಟೈಗರ್ ರಿಸರ್ವ್ ಸೌತ್ ಡಿವಿಷನ್. ಓಕೆ, ನೋಡಿ ಮಯೂರ್ಭಂಜ್ ಇದೆಲ್ಲ ಹೇಳಿದ್ದೀನಿ. ಇದೊಂದು ಸತಿ ನೀವು ನೋಡ್ತಾ ಹೋಗ್ಬಿಡಿ, ಹೇಳಿರೋದಲ್ಲ. ಇನ್ನು ಫ್ಲೋರಾಸು, ಫೌನಾಸು, ಇಲ್ಲಿ ಟ್ರೈಬ್ಸು ಇದೆಲ್ಲ ಇದೆ, ನೋಡ್ತಾ ಹೋಗಿ ಒಂದು ಸತಿ. ಓಕೆ, ನೆಕ್ಸ್ಟ್ ಇದನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲಿಗೆ ಬರೋಣ. ದಾವೂದಿ ಬೋಹ್ರಾ ಕಮ್ಯುನಿಟಿ ಇದು ನ್ಯೂಸಲ್ಲಿ ಹಾಕಿದೆ ಅಂದರೆ, ಸುಪ್ರೀಂ ಕೋರ್ಟ್ ಅವರೇನೋ ಇತ್ತೀಚೆಗೆ ಅವರೊಂದು ಮಾಡೋ ಎಕ್ಸ್ಕಮ್ಯುನಿಕೇಷನ್ ಒಂದು ಪ್ರಾಕ್ಟೀಸನ್ನು ಚಾಲೆಂಜ್ ಮಾಡಿರೋ ಪೆಟಿಷನ್ ಮೇಲೆ ಒಂದು ಇದನ್ನು ಕಾನ್ಸ್ಟಿಟ್ಯೂಷನ್ ಬೆಂಚಿಗೆ ಇದನ್ನು ಮಾಡಿದ್ದಾರೆ. ಹಾಗಾಗಿ ಇದು ನ್ಯೂಸಲ್ಲಿದೆ. ದಾವೂದಿ ಬೋಹ್ರಾ ಕಮ್ಯುನಿಟಿ ಇವರು ಮುಸ್ಲಿಮ್ಸ್ನ ಶಿಯಾ ಸೆಕ್ಟಿಗೆ ಬರ್ತಾರೆ. ಇವರು ಯಾರು? ದಾವೂದಿ ಬೋಹ್ರಾ ಕಮ್ಯುನಿಟಿನವರು. ಇನ್ನು ಎಕ್ಸ್ಕಮ್ಯುನಿಕೇಟ್ ಅಂದರೆ ಇವರಿಗೆ ಏನು ಅಂದರೆ, ಸಾಮಾನ್ಯವಾಗಿ ಕೆಲವರಿಗೆ ಅದೇ ಹೇಳಿದ್ನಲ್ಲ, ಕೆಲವರು ಇದಕ್ಕೆ ಮಾಸ್ಕಿಗೆ ಅಂದರೆ ಮಸೀದಿಗೆ ಹೋಗೋಕ್ಕೆ ಮತ್ತು ಬರಿಯಲ್ ಗ್ರೌಂಡ್ಸಿಗೆ ಹೋಗೋಕ್ಕೆ ಅನುಮತಿ ನೀಡೋದಿಲ್ಲ ಆ ಕಮ್ಯುನಿಟಿಯವರು. ಹಾಗಾಗಿ ಇದು ಹೋಗಿರೋ ಚಾಲೆಂಜ್ ಪೆಟಿಷನ್ ಏನು ಚಾಲೆಂಜ್ ಮಾಡಿದ್ದಾರೆ ಅಂದರೆ, ಇಟ್ ಡಿಪ್ರೈವ್ಸ್ ದ ಲೆಜಿಟಮೇಟ್ ರೈಟ್ಸ್ ಅಂತ ಅಂದ್ಬಿಟ್ಟು ಇದನ್ನು ಕೋರ್ಟಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ. ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ರೆಫರ್ಡ್ ಅ ಪೆಟಿಷನ್ ಚಾಲೆಂಜ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ದ ಪ್ರಾಕ್ಟೀಸ್ ಇನ್ ದ ದಾವೂದಿ ಬೋಹ್ರಾ ಕಮ್ಯುನಿಟಿ ಟು ಎಕ್ಸ್ಕಮ್ಯುನಿಕೇಟ್ ಮೆಂಬರ್ಸ್ ಟು ದ 9 ಜಡ್ಜ್ ಬೆಂಚ್. ಓಕೆ, ನಾನು ಇದ್ರ ಬಗ್ಗೆ ಹೇಳಿದ್ದೀನಿ, ನೋಡ್ತಾ ಹೋಗಿ. ಲ್ಯಾಂಗ್ವೇಜ್ ಅದು ಎಕ್ಸ್ಕಮ್ಯುನಿಕೇಟ್ ಅಂದರೆ ಏನು ಎಲ್ಲ ಇದರಲ್ಲಿದೆ. ನೆಕ್ಸ್ಟ್ ಸೋಲಾರ್ ಪ್ರಾಮಿನೆನ್ಸ್ ನ್ಯೂಸಲ್ಲಿದೆ. ಸೋಲಾರ್ ಪ್ರಾಮಿನೆನ್ಸ್ ಅಂದರೆ ಏನೋ ನ್ಯೂಸಲ್ಲಿ ಹಾಕಿದೆ ಅಂದರೆ, ಇತ್ತೀಚೆಗೇನೋ ಸನ್ಸ್ ನಾರ್ತ್ ಪೋಲ್ ಹತ್ರ ಲಾರ್ಜ್ ಪ್ರಾಮಿನೆನ್ಸ್ ಕಂಡು ಬಂದಿದೆಯಂತೆ.
ಹಾಗಾಗಿ ಇದು ನ್ಯೂಸಲ್ಲಿದೆ. ಸೊ ಪ್ರಾಮಿನೆನ್ಸ್ ಅಂದರೆ ಏನು, ಇದು ಲೂಪ್ ಅಂದರೆ ಹಿಂಗಿರ್ತವೆ, ಹಿಂಗಿರ್ತವೆ. ಸೊ ದಟ್ ಈಸ್ ಲೂಪ್ ಲೈಕ್ ಸ್ಟ್ರಕ್ಚರ್ಸು. ಇದು ಅಗೇನ್ಸ್ಟ್ ಡಾರ್ಕ್ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಕಂಡು ಬರುತ್ತೆ, ಇದು ಲೂಪ್ ಲೈಕ್ ಸ್ಟ್ರಕ್ಚರ್ಸು. ಓಕೆನಾ. ಇದು ಪ್ರಾಮಿನೆನ್ಸು ಔಟ್ವರ್ಡ್ ಎಕ್ಸ್ಟೆಂಡ್ ಆಗುತ್ತೆ, ಅದು ಕೊರೋನಾ ಆಗುತ್ತೆ. ಇದು ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಹುಟ್ಟುತ್ತೆ. ಇನ್ನು ಕೊರೋನಾ ಬಂದುಬಿಟ್ಟು ಕೂಲರು ಮತ್ತು ಡೆನ್ಸರ್ ಇರುತ್ತೆ. ಇದು ಸೋಲಾರ್ ಪ್ರಾಮಿನೆನ್ಸ್ ಅಷ್ಟೇ. ಇದ್ರ ಬಗ್ಗೆ ಡೈರೆಕ್ಟ್ ಫ್ಯಾಕ್ಚುಯಲ್ ನ್ಯೂಸ್ ಇದು. ಓಕೆ ನೋಡಿ, ಸುಂದರ್ಬನ್ ಬರ್ಡ್ ಫೆಸ್ಟಿವಲ್. Solar prominence. Recently observed a large prominence near Sun's North Pole. Large loop-like structures on the edge of the solar disk sometimes stand out brightly against the dark background of space. These enormous structures are called solar prominences. Okay. ನಾನು ಹೇಳಿರೋದೆಲ್ಲ ಇಲ್ಲಿದೆ, ಒಂದ್ಸತಿ ನೋಡ್ತಾ ಹೋಗ್ಬೋದು. ಇನ್ನು ಕನ್ನಡದಲ್ಲೂ ನೋಡೋದಾದರೆ ನೀವು ಇಲ್ಲಿದೆ ನೋಡಿ, ಸೌರ ಪ್ರಾಮುಖ್ಯತೆ. ಇತ್ತೀಚಿನ ಸೂರ್ಯನ ಉತ್ತರ ಧ್ರುವದ ಬಳಿ ಮಹತ್ತರವಾದ ಘಟನೆಯನ್ನು ಗಮನಿಸಲಾಗಿದೆ. ಇದನ್ನೊಂದ್ಸತಿ ನೀವು ನೋಡ್ತಾ ಹೋಗಿದ್ದೇನೆ. ಓಕೆ. ಇನ್ನು ಸುಂದರ್ಬನ್ ಬರ್ಡ್ ಫೆಸ್ಟಿವಲ್ಲು ಏನೋ 155 ಡಿಫ್ರೆಂಟ್ ಬರ್ಡ್ ಸ್ಪೀಸೀಸ್ ಫಸ್ಟ್ ಟೈಮು ಈ ಸುಂದರ್ಬನ್ ಬರ್ಡ್ ಫೆಸ್ಟಿವಲ್ ಕಂಡು ಬಂದಿದೆಯಂತೆ. ಅದಕ್ಕೋಸ್ಕರ ಇದು ಸುಂದರ್ಬನ್ ಬರ್ಡ್ ಫೆಸ್ಟಿವಲ್ ನ್ಯೂಸಲ್ಲಿದೆ. ಸುಂದರ್ಬನ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಇದೊಂದು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟು. ಇದು ಗಂಗಾ ಮತ್ತು ಬ್ರಹ್ಮಪುತ್ರದ ಡೆಲ್ಟಾದಲ್ಲಿ ಸಿಕ್ಬರುತ್ತೆ ಸುಂದರ್ಬನ್ಸ್. ಇದು ಇಷ್ಟು ಸುಂದರ್ಬನ್ಸ್ ಡೆಲ್ಟಾ ಬಗ್ಗೆ ಹೇಳೋದಾದರೆ. ನೆಕ್ಸ್ಟ್ ಟ್ರೀಟಿ ಆಫ್ ಆಲಿನಗರ್ ನ್ಯೂಸಲ್ಲಿದೆ. ಟ್ರೀಟಿ ಆಫ್ ಆಲಿನಗರ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ದಿಸ್ ವಾಸ್ ದ ಪ್ರಿಲ್ಯೂಡ್ ಟು ಬ್ರಿಟಿಷು ಬೆಂಗಾಲ್ನ ಸೀಸ್ ಮಾಡೋಕ್ಕೆ ಇದು ಒಂದು ಭಯಂಕರ ಮುಖ್ಯವಾದ ಟ್ರೀಟಿ. ಇದು ಟ್ರೀಟಿ ಆಫ್ ಆಲಿನಗರ್. ಇನ್ನು ಟ್ರೀಟಿ ಆಫ್ ಆಲಿನಗರ್ ಇದೇ ಬ್ರಿಟಿಷ್ನ ಇದನ್ನು ಸ್ಟ್ರೆಂತ್ ಮಾಡಿ ಬ್ಯಾಟಲ್ ಆಫ್ ಪ್ಲಾಸಿಗೆ ಇದನ್ನು ಮಾಡೋ ಅಂಥ ಒಂದು ಟ್ರೀಟಿ ಆಫ್ ಆಲಿನಗರ್. ಇನ್ನು ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಾಬರ್ಟ್ ಕ್ಲೈವ್ ಮತ್ತು ನವಾಬ್ ಆಫ್ ಬೆಂಗಾಲ್ ಸಿರಾಜುದ್ದೌಲಾ ಇವರೇ ಈ ಟ್ರೀಟಿ ಆಫ್ ಆಲಿನಗರ್ನ ಮಾಡ್ಕೊಂಡಿದ್ದು, ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲಾ. ಇನ್ನು ಟ್ರೀಟಿ ಏನೇನು ಹೇಳುತ್ತಪ್ಪ ಅಂತಂದರೆ, ಈ ಮೊಘಲ್ಸ್ ಅವರು ಏನೇನು 1717 ಫರ್ಮಾನ್ಸ್ನ ರಿಲೀಸ್ ಇದನ್ನು ಮಾಡಿರುತ್ತಲ್ಲ, ಅದನ್ನು ಮತ್ತೆ ತಿರ್ಗಿ ಎಲ್ಲ ಇದನ್ನು ಕೂಡ ರೆಕಗ್ನೈಸ್ ಮಾಡಬೇಕು ಅಂತ ಕೇಳ್ತಾರೆ. ಅದು ಒಂದು. ಆಮೇಲೆ ಕೋಲ್ಕತ್ತಾದಲ್ಲಿ ಫೋರ್ಟಿಫೈ ಮಾಡೋಂಗಿಲ್ಲ, ಆಮೇಲೆ ಕಾಯಿನ್ಸ್ನ ಮಿಂಟ್ ಮಾಡ್ಬೋದು ಅನ್ನೋ ಒಂದು ಇದನ್ನು ಈ ಟ್ರೀಟಿ ಇದಾಗುತ್ತೆ. ದಟ್ ಈಸ್ ವಾಟ್ ಅವರ್ ಟ್ರೀಟಿ ಆಫ್ ಆಲಿನಗರ್. ಇದು ತುಂಬ ಇಂಪಾರ್ಟೆಂಟ್ ಹಿಸ್ಟ್ರಿಯಿಂದ ಇದರಿಂದ. ಹಂಗಾಗಿ ನ್ಯೂಸಲ್ಲಿ ಇತ್ತು ನೋಡಿ, ಟ್ರೀಟಿ ಆಫ್ ಆಲಿನಗರು 1757 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತು ನವಾಬ್ ಆಫ್ ಬೆಂಗಾಲ್ ಸಿರಾಜುದ್ದೌಲಾ ಮಧ್ಯೆ ನಡೆಯೋದಿದ್ದು. ಇನ್ನು ಸಿಗ್ನಿಫಿಕೆನ್ಸ್ ಬಂದುಬಿಟ್ಟು ದಿಸ್ ಇಸ್ ಲೀಡಿಂಗ್ ಅಪ್ ಟು ದ ಫೇಮಸ್ ಬ್ಯಾಟಲ್ ಆಫ್ ಪ್ಲಾಸಿ ವಿಚ್ ಸೆಟ್ ದ ಸ್ಟೇಜ್ ಫಾರ್ ಬ್ರಿಟಿಷ್ ಕಾಲೋನಿಯಲ್ ಎಕ್ಸ್ಪಾನ್ಷನ್ ಇನ್ ಇಂಡಿಯಾ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಟ್ರೀಟಿ, ಇದು ಟ್ರೀಟಿ ಆಫ್ ಆಲಿನಗರ್. ಸರಿನಾ? ಸರಿ, ಇದಿಷ್ಟು ಹೇಳ್ತಾ ಟಿಟ್ಬಿಟ್ಸ್, ಇದು ಸ್ಪಾಟ್ಲೈಟ್ ಅನಾಲಿಸಿಸ್ ಮಿಸ್ ಮಾಡ್ದಲ್ಲ ನೋಡಿ. ಆಮೇಲೆ ಟಿಟ್ಬಿಟ್ಸ್ ಅಷ್ಟೇ ನೋಡಿ. ಲೀಡರ್ ಆಫ್ ಅಪೋಸಿಷನ್ ರಾಜ್ಯಸಭಾ has argued that MPs have freedom of speech amid protest against the expunction of parts of his speech on the motion of thanks on the president address. Next, Azadi Sat 2, Formula E. Next, Gen3 technology. ಆಮೇಲೆ ತರ್ಕಾಶ್. Okay, voiceless frog was recently discovered in Tanzania. The Kala-Goda art festival is celebrated in Mumbai. ಮೊಬಿವಿಕ್, ಸ್ಟಾರ್ಶಿಪ್. ಓಕೆ, ಇದೆಲ್ಲ ನೋಡ್ತಾ ಹೋಗಿ ನೀವು ಟಿಟ್ಬಿಟ್ಟಲ್ಲಿ ಹೋಮ್ವರ್ಕ್ ಥರ. ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಬ್ದುಲ್ ನಾಜೀರ್ ಅಪಾಯಿಂಟೆಡ್ ಆಂಧ್ರ ಪ್ರದೇಶ್ ಗವರ್ನರ್. ಓಕೆ, ಮಂಗೋಲಿಯಾ. ಇದೆಲ್ಲ ನೋಡ್ತಾ ಹೋಗಿ. ಇನ್ನು MCQಸಿಗೆ ಬಂದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಟ್ರೀಟಿ ಆಫ್ ಆಲಿನಗರ್. ಓಕೆ, ಸ್ಟೇಟ್ಮೆಂಟ್ಸು. It was signed between the Nawab of Bengal and the East India Company. Okay. Next, the treaty was signed to conclude the Battle of Plassey, and the East India Company was granted the trading rights for the first time in India. ಇದು ತಪ್ಪು. ಇದು signed the conclude ಅಲ್ಲ, ಇದರಿಂದ ಬ್ಯಾಟಲ್ ಆಫ್ ಪ್ಲಾಸಿ ಇದಾಯಿತು. ಸೊ ದಟ್ ಇಸ್ ನೋಡಿ, the treaty strengthened the position of the British in Bengal and laid foundation for the Battle of Plassey. Next, with reference to solar prominence, consider the following statements. There are large loop-like structures on the edge of the solar disk sometimes stand out brightly against the dark background of space. They are much hotter and denser than the surrounding plasma and extend outwards into the sun's hotter outer atmosphere called the corona. Which of the statement is above is correct ಅಂತಂದರೆ one only. Okay, the joint exercise named Tarkash held between which of the following countries ಅಂದರೆ ಇಂಡಿಯಾ ಆ್ಯಂಡ್ US. ಓಕೆ, ಇಷ್ಟು ಹೇಳ್ತಾ ನಾನು ಇವತ್ತಿನ ಕರೆಂಟ್ ಅಫೇರ್ಸ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.